ಎಲ್ಲರಿಗೂ ನಮಸ್ಕಾರ. Myself, Dr. Nicky Johnson from Government PU College, Police Colony, Raichur. Today, I'm dealing with one of the very important concept in biology, that is diagram-based questions. ಮಕ್ಕಳೇ, diagram-based question ನಾವು ಸಪರೇಟ್ ಆಗಿ ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದ್ರ ಇಂಪಾರ್ಟೆನ್ಸ್ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ನಾವಿಲ್ಲಿ ಡಯಾಗ್ರಾಮ್ಸ್ ಗಳ ಬಗ್ಗೆ, ಸ್ಕೀಮ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದಾಗ ನಮ್ಮ 2 ವರ್ಷದ ಬಯಾಲಜಿ ಬುಕ್ಗಳಲ್ಲಿ ಎಷ್ಟು ಚಿತ್ರಗಳಿದಾವೆ ಸ್ವಲ್ಪ ಗ್ಲಾನ್ಸ್ ಮಾಡ್ಬಿಡೋಣ. ನೀವು ನೋಡ್ಬೋದು ಈ ಸ್ಲೈಡ್ ಅಲ್ಲಿ ಫಸ್ಟ್ ಇಯರ್ ಪಾರ್ಟ್ ಅಲ್ಲಿ 5 ಯೂನಿಟ್ ಇಂದ 338 ಡಯಾಗ್ರಾಮ್ಸ್ ಗಳಿದಾವೆ. ಅದರಲ್ಲಿ ನಂಬರ್ ಹಾಕಿ ಕೊಟ್ಟಂತ ಡಯಾಗ್ರಾಮ್ಗಳು 194 ಇದೆ. ಅದರಲ್ಲಿ ಪಾರ್ಟ್ ಎ ಬಿ ಸಿ ಡಿ ಅಂತ ಏನಾದ್ರು ಮಾರ್ಕ್ ಮಾಡಿದ್ರೆ ಅದರದ್ದು ಓವರ್ ಆಲ್ ಕಲ್ತ್ಬಿಟ್ಟು 321 ಇದೆ, 321. ಸ್ಕೀಮ್ಸ್ ಗಳು 17 ಇದೆ. ಫಸ್ಟ್ ಇಯರ್ ಬುಕ್ ಅಲ್ಲಿ ಹೇಳ್ತಿರೋದು ನಾನು. ಟೋಟಲ್ ಎಷ್ಟಾಗುತ್ತೆ? 338 ಡಯಾಗ್ರಾಮ್ಸ್ ಆಗುತ್ತೆ. ಅದೇ ತರ ಸೆಕೆಂಡ್ ಇಯರ್ 5 ಯೂನಿಟ್ಗಳಲ್ಲಿ ಯೂನಿಟ್ ವೈಸ್ ತಗೊಂಡು ಓವರ್ ಆಲ್ ಡಯಾಗ್ರಾಮ್ಸ್ ಗಳನ್ನ ತಗೊಂಡ್ರೆ ನಂಬರ್ ಕೊಟ್ಟಂತದ್ದು 138 ಇದೆ. ಪಾರ್ಟ್ ಮಾಡಿ ABCD ಅಂತ ಪಾರ್ಟ್ ಮಾಡಿ ಕೊಟ್ಟಂತದ್ದು 215 ಇದೆ. ಸ್ಕೀಮ್ಸ್ 15 ಬರುತ್ತೆ. ಟೋಟಲ್ 230 ಇದೆ. ಸೊ 338 ಪ್ಲಸ್ 230 ಟೋಟಲ್ ನಮ್ಮ ಹತ್ರ ಆಗೋದೆಷ್ಟು? 568. ಅದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ ಫಸ್ಟ್ ಪೇಜ್ಗೆ, ಇಂಟ್ರೊಡಕ್ಟರಿ ಪೇಜ್ಗೆ ಒಬ್ಬ ರಿಸೋರ್ಸ್ ಪರ್ಸನ್, ಸೈಂಟಿಸ್ಟ್ ಅಥವಾ ಪೈನಿಯರ್ ವರ್ಕರ್ ಬಗ್ಗೆ ಒಂದು ಫೋಟೋಗ್ರಾಫ್ ಹಾಕಿದ್ದಾನೆ. ಅವುಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಓವರ್ ಆಲ್ 580 ಡಯಾಗ್ರಾಮ್ಸ್ ಅಥವಾ ಫಿಗರ್ಸ್ ಅಥವಾ ಸ್ಕೀಮ್ಸ್ ಗಳು ನಿಮ್ಮ ಒಂದು ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಬಯಾಲಜಿ ಬುಕ್ ಅಲ್ಲಿ ಇದಾವೆ. ಈ 580 ಡಯಾಗ್ರಾಮ್ಗಳನ್ನ ತಗೊಂಡ್ರೆ ಇಮ್ಯಾಜಿನ್ ಮಾಡ್ರಿ, ಒಂದೊಂದು ಡಯಾಗ್ರಾಮ್ ಇಂದ ಪರ್ಮುಟೇಷನ್ ಕಾಂಬಿನೇಷನ್ ವೈಸ್ ಎಷ್ಟಾದ್ರೂ ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು ನಾವು. ಸೊ ಆ ತರ ಕ್ರಿಯೇಟ್ ಮಾಡ್ತಾ ಹೋದ್ರೆ 580 ಡಯಾಗ್ರಾಮ್ಸ್ ಗಳಿಂದ ಎಷ್ಟು ಕ್ವಶನ್ಸ್ ಗಳು ಕ್ರಿಯೇಟ್ ಆಗ್ಬೋದು. ದಟ್ಸ್ ವೈ ಕ್ವಶನ್ಸ್ ಎಷ್ಟೇ ಕ್ರಿಯೇಟ್ ಆಗಿರ್ಲಿ, ಇವಾಗ ಒಂದು ಕ್ವಶನ್ ರೈಸ್ ಆಗುತ್ತೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ವೇಟೇಜ್ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಥಿಯರಿಯಲ್ಲಿ ಸ್ಕೀಮ್ ಬೇಸ್ಡ್ ಅಥವಾ ಸ್ಪೆಷಲಿ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಗಳಿಗೆ ನಿಮಗೆ 12% ವೇಟೇಜ್ ಇದೆ. ಅದನ್ನೇ ತಗೊಳ್ಳೋಣ ಇಲ್ಲಿ. ಲಾಸ್ಟ್ ಇಯರ್ ಪೇಪರ್ 2020 ಅಲ್ಲಿ 7 ಕ್ವಶನ್ ಬಂದಿದೆ, 19 ಅಲ್ಲಿ 7 ಕ್ವಶನ್ ಬಂದಿದೆ, 18 ಅಲ್ಲಿ 5 ಕ್ವಶನ್ಸ್ ಬಂದಿದೆ. ಅದ ಈ ಟ್ರೆಂಡ್ ನೋಡ್ತಾ ಹೋದ್ರೆ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್, ದಟ್ ಇಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ 6 to 7. ಅದೆಲ್ಲಿಗೆ ಬರುತ್ತೆ? 60 ಮಾರ್ಕ್ಸ್ಗೆ 12% ವೇಟೇಜ್ ಬರುತ್ತೆ. ಅಂದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಗಳದ್ದು ವೇಟೇಜ್ ನಿಮಗೆ ಹತ್ರ 7 ಕ್ವಶನ್ಸ್ ಅಥವಾ 7 ಮಾರ್ಕ್ಸ್. ಅದಕ್ಕೆ ಸ್ವಲ್ಪ ನೀವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದು ಬುಕ್ಕಲ್ಲೇ ಇರುತ್ತೆ, ಬಟ್ ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವೇನ್ ನೋಡ್ತಾ ಇದ್ದೀರಿ, ಆ ಚಿತ್ರದ್ದು ಲೇಬಲಿಂಗ್ ಏನಿದೆ, ಚಿತ್ರದ ಹೆಸರು ಏನು, ಚಿತ್ರದ ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋರು ಯಾವ ಚಿತ್ರ ಹಾಕಿದ್ದಾನೆ, ಈ ತರದ್ದೆಲ್ಲ ನೀವು ಸ್ವಲ್ಪ ಲಾಸ್ಟ್ ಮಿನಿಟ್ ಗ್ಲಾನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆಲ್ ಇನ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಇಷ್ಟು ಹೇಳ್ತಾ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇಲ್ಲಿ ಕವರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. Now, first question what we have here. ಫಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾವ ಚಾಪ್ಟರ್ ಗಳಿಂದ ಬರಬಹುದು ಅನ್ನೋದು ಇನ್ನೊಂದು ಪಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಪಾರ್ಟ್ ವೈಸ್ ಮಾಡಿದ್ದೀನಿ. 38 ಚಾಪ್ಟರ್ ಆಗುತ್ತೆ ನಮ್ದು ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಕಲ್ತ್ರೆ. ಅದರಲ್ಲಿ ಈ ಒಂದು 9 ರಿಂದ 10 ಚಾಪ್ಟರ್ ಗಳೇನಿದಾವೆ ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತವೆ. ಅದರಲ್ಲಿ ಪ್ಲಾಂಟ್ ಕಿಂಗ್ಡಮ್ ಆಗಿರ್ಬೋದು, ಎನಿಮಲ್ ಕಿಂಗ್ಡಮ್ ಆಗಿರ್ಬೋದು, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಆಗಿರ್ಬೋದು, ಸೆಲ್ ದ ಯೂನಿಟ್ ಆಫ್ ಲೈಫ್, ಸೆಲ್ ಸೈಕಲ್, ಸೆಲ್ ಡಿವಿಷನ್, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಸ್ಕೀಮ್ ಬೇಸ್ಡ್ ಕ್ವಶನ್ಸ್ ಗಳು ಬರಬಹುದು.
ಸರ್ಕ್ಯುಲೇಷನ್, ಎಕ್ಸ್ಕ್ರೀಷನ್, ನ್ಯೂರಲ್ ಕಂಟ್ರೋಲ್, ಕೆಮಿಕಲ್ ಕೋಆರ್ಡಿನೇಷನ್ ಅಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಬರ್ಬೋದು. ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್, ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಡಯಾಗ್ರಾಮ್ಸ್ ವಿತ್ ಲೇಬಲಿಂಗ್ಸ್ ಗಳ ಬಗ್ಗೆ ಬರ್ಬೋದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಸ್ಕೀಮ್ ಬೇಸ್ಡ್ ಕ್ವಶನ್ಸ್, ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು. ಹೌದಾ? ಅಂಡ್ ಎಸ್ಪೆಷಲಿ ನೀವು ನೋಡ್ಬೋದು ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಆಗಿರ್ಲಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಆಗಲಿ, ಐಡೆಂಟಿಫಿಕೇಶನ್ ಕ್ವಶನ್ಸ್, ಅವುಗಳ ಕಾನ್ಸೆಪ್ಟ್ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳು ಇರ್ತವೆ. ಸೊ ಇವು ಇಂಪಾರ್ಟೆಂಟ್ ಚಾಪ್ಟರ್ಗಳಾಗ್ತವೆ. ಇವುಗಳಿಂದ ಕೆಲವು ಕ್ವಶನ್ಸ್ಗಳನ್ನ ನೋಡ್ತಾ ಹೋದ್ರೆ, ನಾವು ಫಸ್ಟ್ ಕ್ವಶನ್ ವಾಟ್ ವಿ ಹ್ಯಾವ್ ಹಿಯರ್, ನೋಡ್ರಿ ಮಕ್ಕಳೇ, the given figure shows two different viruses. Identify the virus A and B respectively. ಇಲ್ಲಿ ನಾನು ಫಸ್ಟ್ ಕ್ವಶನ್ ವೈರಸ್ ಹಾಕಿದ್ದೀನಿ. ಯಾಕೆ ಗೊತ್ತು ನಿಮಗೆ? ಈ ಒಂದು ಕ್ಲಾಸ್ ನಡಿಬೇಕಾದ್ರೆ ಕಾರಣನೇ ವೈರಸ್, ದಟ್ ಈಸ್ ಕೊರೋನಾ ವೈರಸ್. ಹೌದಾ? ಬಟ್ ನಮ್ಗೆ ಕೊರೋನಾ ವೈರಸ್ ಚಿತ್ರ ನಮ್ಮ ಬುಕ್ ಅಲ್ಲಿ ಇಲ್ಲ. ಹೌದಾ? ಬಟ್ ಅದ್ರ ರಿಲೇಟೆಡ್ ಒಂದು ಕ್ವಶನ್ ಇದೆ. ಏನು? ದಿಸ್ ಒನ್. ಸೊ ಎ ಮತ್ತು ಬಿ ಅಲ್ಲಿ ಇದು ಏನು ಗೊತ್ತಿರಲಿ ಮಕ್ಕಳೇ. ದಿಸ್ ಈಸ್ ಇಕಸೋಹೈಡ್ರಲ್ ಶೇಪ್ಡ್ ವೈರಸ್, ದಟ್ ಈಸ್ ಅಡೆನೋ ವೈರಸ್. ಅಡೆನೋ ವೈರಸ್ ನ ಇವಾಗ ವ್ಯಾಕ್ಸಿನ್ ಪ್ರೊಡಕ್ಷನ್ ಅಲ್ಲಿ ಕೋವಿಶೀಲ್ಡ್ ಅಂತ ಕೇಳಿದ್ರಲ್ಲ, ಆ ವ್ಯಾಕ್ಸಿನ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಶೇಪ್ ಏನು? ಇಕಸೋಹೈಡ್ರಲ್ ಶೇಪ್. ಅದ ನಾರ್ಮಲ್ ಆಗಿ ವೈರಸ್ ಗಳಲ್ಲಿ ಏನಿರುತ್ತೆ? ಒಂದು ಕ್ಯಾಪ್ಸಿಡ್ ಇರುತ್ತೆ, ಒಂದು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ಇದ್ರದ್ದು ಕ್ಯಾಪ್ಸಿಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಮ್ಯಾನಿಪುಲೇಟ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ ಸಚ್ ವ್ಯಾಕ್ಸಿನ್ಸ್ ಫಾರ್ ದಟ್ ವೈರಸ್. ಸೊ ಇದೇನಿದು? ದಿಸ್ ಇಸ್ ಬ್ಯಾಕ್ಟೀರಿಯೋಫೇಜ್. ಯು ನೋ ದಟ್ ದಿಸ್ ಬ್ಯಾಕ್ಟೀರಿಯೋಫೇಜ್, ದಟ್ ಈಸ್ T4 ಬ್ಯಾಕ್ಟೀರಿಯೋಫೇಜ್, ಇಟ್ ಈಸ್ ಗೋಯಿಂಗ್ ಟು ಇನ್ಫೆಕ್ಟ್ ಈ ಕೊಲೈ, ಎಶ್ಚೆರಿಷಿಯಾ ಕೊಲೈ. ಹೌದಾ? ಸೊ ನಿಮಗೆ ಇಲ್ಲಿ ಒಂದು ವಿಷಯ ಗೊತ್ತಿರಲಿ, ಇದು ಬ್ಯಾಕ್ಟೀರಿಯಾಗಳು ಇನ್ಫೆಕ್ಟ್ ಮಾಡುವಂಥದ್ದು. ಇದು ಚಿಂಪಾಂಜಿಗಳಿಂದ ಮತ್ತು ಹ್ಯೂಮನ್ಸ್ ಅಲ್ಲೂ ಇನ್ಫೆಕ್ಷನ್ ಮಾಡಿ ನಮ್ಮಲ್ಲೂ ಸಹ ಕೆಲವು ರೆಸ್ಪಿರೇಟರಿ ಪ್ರಾಬ್ಲಮ್ಗಳನ್ನ ತೋರಿಸುತ್ತೆ. ಜಸ್ಟ್ ಲೈಕ್ ಕೊರೋನಾ, ಇದರಲ್ಲೂ ಸಹ ಸೋರ್ ಥ್ರೋಟ್ ಅದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವೆರಡರಲ್ಲೂ ವ್ಯತ್ಯಾಸ ಏನು? ಕ್ಯಾಪ್ಸಿಡ್ ಇದು ಇಕಸೋಹೈಡ್ರಲ್ ಶೇಪ್ ಅಲ್ಲಿ ಇದೆ, ಇದು ಬೈಪಿರಮಿಡಲ್ ಶೇಪ್ ಅಲ್ಲಿ ಇದೆ. ಹೌದಾ? ಆಮೇಲೆ ಹೆಡ್, ಕಾಲರು, ಟೇಲು, ನೆಕ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದಾ? ಸೊ ಜನರಲಿ ಇವೆರಡೂ ಸಹ DNA ವೈರಸ್ಗಳು. ಇವೆರಡೂ ಸಹ ವೈರಸ್ಗಳಾಗಿರೋದ್ರಿಂದ ನಾರ್ಮಲಿ ನಮ್ಮಲ್ಲಿ ಒಂದು ವಿಷಯ ಗೊತ್ತಿರಲಿ, ಈ ಒಂದು ವೈರಸ್ಗಳಲ್ಲಿ ಎ ಮತ್ತು ಬಿ ಏನಾಗ್ತವೆ? ಒಂದು ಬ್ಯಾಕ್ಟೀರಿಯೋಫೇಜು, ಇನ್ನೊಂದು ಅಡಿನೋ ವೈರಸ್. ಸೊ ಬ್ಯಾಕ್ಟೀರಿಯೋಫೇಜ್ ಮತ್ತು ಅಡಿನೋ ವೈರಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಐಡೆಂಟಿಫೈ ದ ಟೆರಡೋಫೈಟಿಕ್ ಪ್ಲಾಂಟ್ equisetum from the given diagram and select the correct option from the following. ಸೊ ಇಲ್ಲಿ 4 ಚಿತ್ರಗಳಿದಾವೆ. ಇದರಲ್ಲಿ PQRS ಕೊಟ್ಟಿದ್ದಾನೆ. PQRS ಅಲ್ಲಿ ಟೆರಡೋಫೈಟಿಕ್ ಪ್ಲಾಂಟ್ ಇಕ್ವಿಸಿಟಮ್ ಯಾವುದು ಅಂತ ಕ್ವಶನ್. ಈ 4 ಸಹ ಟೆರಡೋಫೈಟ್ಗಳೇ ಗೊತ್ತಿರಲಿ. ಒಂದು ಸಿಲಾಜಿನೆಲ್ಲ, ದಟ್ ಇಸ್ ಲೋವರ್ ಟೆರಡೋಫೈಟ್. ಈ ಸಿಲಾಜಿನೆಲ್ಲ ಸ್ಪೆಷಾಲಿಟಿ ಏನು? ಇದಕ್ಕೆ ನಾವು ರಿಸರಕ್ಷನ್ ಪ್ಲಾಂಟ್ ಅಂತ ಕರಿತೀವಿ. ರಿಸರಕ್ಷನ್ ಅಂದ್ರೆ ಒಂಥರ ಸಂಜೀವನಿ ಇದ್ದಂಗೆ. ಸಂಜೀವನಿ ನಾಟ್ ಇನ್ ದ ಸೆನ್ಸ್ ಆಫ್ ಮೆಡಿಕೇಶನ್, ಮೆಡಿಸಿನ್ ಕೊಡಕ್ಕಲ್ಲ, ಬಟ್ ಇದ್ರದ್ದು ನೇಚರ್ ಹೆಂಗೆ ಅಂತಂದ್ರೆ ಡ್ರೈ ಸೀಸನ್ ಅಲ್ಲಿ ಕಾಯಿಲ್ ಆಗಿ ಡ್ರೈ ಆಗಿಬಿಡುತ್ತೆ. ಬಟ್ ಒನ್ಸ್ ಇಟ್ ಗೆಟ್ಸ್ ವಾಟರ್, ಇಟ್ ಒನ್ಸ್ ಅಗೇನ್ ರಿಜ್ಯೂನೇಟ್, ಇಟ್ ರಿಸರೆಕ್ಟ್ ಅಂದ್ರೆ ಮತ್ತೆ ರಿಫಾರ್ಮ್ ಆಗುತ್ತೆ, ರಿಫಾರ್ಮ್ ಆಗಿ ಮತ್ತೆ ಬೆಳೆಯುತ್ತೆ. ಸೊ ಇದು ಸಿಲಾಜಿನೆಲ್ಲ. ಎರಡನೇದೇನಿದೆ? ಹಾರ್ಸ್ ಟೇಲ್. ನೋಡಕ್ಕೆ ಒಂಥರ ಹಾರ್ಸ್ ಟೇಲ್ ಶೇಪ್ ಟೆರಡೋಫೈಟ್ ಇದೆ, ಇದೇ ಇಕ್ವಿಸಿಟಮ್. ಇದರಲ್ಲಿ ಸ್ಟ್ರೋಬೈಲಸ್ ಬರುತ್ತೆ ಮೇಲ್ಗಡೆ. ಹೌದಾ? ಆಮೇಲೆ ನೋಟ್ಸ್ ಅಂಡ್ ಇಂಟರ್ ನೋಟ್ಸ್ ಇರೋದು ಸ್ಪೆಷಲ್ ಪ್ರಾಪರ್ಟಿ. ವೆರಸ್ ದಿಸ್ ಒನ್ ಈಸ್ ನೆಫ್ರೋಲೇಪಿಸ್, ಫರ್ನ್ ಅಂತ ಹೇಳ್ಬೋದು. ವೆರಸ್ ದಿಸ್ ಇಸ್ ಫ್ಲೋಟಿಂಗ್ ಫರ್ನ್, ದಟ್ ಈಸ್ ಸ್ಯಾಲ್ವಿನಿಯಾ. ಹೌದಾ? ಸೊ ನಾರ್ಮಲಿ ನಿಮಗೆ ಕೊಟ್ಟಂತ ಚಿತ್ರದಲ್ಲಿ ಏನ್ ಕೇಳಿದಾನೆ? ಇಕ್ವಿಸಿಟಮ್ ಬಗ್ಗೆ ಕೇಳಿದಾನೆ. ಅದಕ್ಕೆ ಹಾರ್ಸ್ ಟೇಲ್ ಅಂತ ಕಾಮನ್ ಆಗಿ ಕರಿತೀವಿ. ಆನ್ಸರ್ ಏನಾಗುತ್ತೆ ಅಲ್ಲಿ? ಬಿ ಆಗುತ್ತೆ. In the figure, next question. In the figure, 3 examples of phylum Porifera are given. Porifera members ಗಳನ್ನ ಕೊಟ್ಟಿದ್ದಾನೆ ಚಿತ್ರದಲ್ಲಿ. Identify the diagrams and select the correct option from the following. So A, B, C ಅಲ್ಲಿ A ಏನು, B ಏನು, C ಏನು ಅಂತ ಐಡೆಂಟಿಫೈ ಮಾಡಬೇಕು. ಹೌದಾ? ಸೊ A ಏನು? ನಾನು ಇಲ್ಲಿ ನೋಡ್ತಾ ಇರ್ರಿ, ನಾನು ಆಪ್ಷನ್ಗಳನ್ನ ಎಲ್ಲಾನು ಓದ್ತಾ ಹೋಗ್ತಾ ಇಲ್ಲ. ಯಾಕೆ? ಚಿತ್ರಗಳನ್ನ ಸ್ವಲ್ಪ ನೀವು ಗ್ಲಾನ್ಸ್ ಮಾಡ್ಬೇಕು. ಅದು ಬರ್ಲಿಲ್ಲ ಅಂದ್ರೆ ಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ರಿ? ಆಪ್ಷನ್ಗಳಿಗೆ ಹೋಗಿ. ಫಸ್ಟ್ಗೆ ನೀವು ಚಿತ್ರಗಳನ್ನ ನೋಡಿ ಅಲ್ಲೇ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಗಳಲ್ಲಿ. ಯಾಕಂದ್ರೆ ನಾವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಅಂತ ಕರಿತೀವಿ.
ಬಹಳ ಲೆಂದಿ ಇರ್ತವೆ, ಟೈಮ್ ಜಾಸ್ತಿ ತಗೋತವೆ. ಅದಕ್ಕೆ while reading itself, you have to go through the diagrams, try to identify what is being asked, then try to answer it directly. Otherwise, if you are not getting the answers, if you are not getting a hint, then go through all the options. So ಇಲ್ಲಿ ನೋಡ್ಬಿಡಿ, A is what? Psychon ಎರಡು ಆಪ್ಷನ್ ಇದೆ. ಡಿಲೀಷನ್ ಕಾನ್ಸೆಪ್ಟ್ ಇಟ್ಕೋಬೇಕು ನೀವು ಇಲ್ಲಿ. ಸೊ ಸೈಕಾನ್ ಆಯ್ತು. ಇದೇನಿದು? ಬಾತ್ ಫಂಗಸ್ ಏನಿದು? ಯು ಸ್ಪಾಂಜಿಯೆ. Then this is spongilla. ಇದ್ರ ಗೊತ್ತಿರಲಿ ನಿಮಗೆ. Spongilla is only fresh water sponge. ಉಳಿದಿದ್ದೆರಡು ಏನಿದೆ, they are marine water sponges. So ಆನ್ಸರ್ ಏನಾಯ್ತು? ಸೈಕಾನ್, ಯೂಸ್ಪಾಂಜಿಯೆ and spongilla. So answer is C here. Okay. Now next question what we have is, in the given figure MNOP, which of the following is not an algae? MNOP ಯಲ್ಲಿ ಆಲ್ಗೆ ಯಾವುದು ಅಲ್ಲ? ನಿಮ್ಗೆ ಗೊತ್ತಿರಲಿ, ಕ್ವಶನ್ಗಳನ್ನ ಕೇಳಬೇಕಾದ್ರೆ ನಮ್ಮ ಬಯಾಲಜಿಯಲ್ಲಿ ಜನರಲಿ ಪಾಸಿಟಿವ್ ಸೆಲೆಕ್ಷನ್ ಮತ್ತು ನೆಗೆಟಿವ್ ಸೆಲೆಕ್ಷನ್ ಎರಡು ಆಸ್ಪೆಕ್ಟ್ ಇದೆ. ಡೈರೆಕ್ಟ್ ಪಾಸಿಟಿವ್ ಸೆಲೆಕ್ಷನ್, ಡೈರೆಕ್ಟ್ ನೆಗೆಟಿವ್ ಸೆಲೆಕ್ಷನ್. ಡೈರೆಕ್ಟ್ ಪಾಸಿಟಿವ್ ಸೆಲೆಕ್ಷನ್ ಬಹಳ ಈಸಿ, ಮೂರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ, ಡೈರೆಕ್ಟ್ ಆಗಿ ಆನ್ಸರ್ನ ಹುಡುಕ್ಬೋದು. ಬಟ್ ಇಲ್ಲಿ ಮೂರು ಕರೆಕ್ಟ್ ಇರ್ತವೆ, ಒಂದು ಆಡ್ ಒನ್ ಇರುತ್ತೆ. ನಾಟ್ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅನ್ನೋ ಒಂದು ವರ್ಡ್, ಸಣ್ಣ ವರ್ಡ್ ಕಾಣಲ್ಲ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ಸ್ ವೈ ವಾಟ್ ಯು ಶುಡ್ ಐಡೆಂಟಿಫೈ ಹಿಯರ್ ಇಸ್ which one is not an algae. So ಇದೇನಿದು? it is a volvax. It's a colonial algae. This colonial algae generally having more than 50,000 cells in it. And what you are finding, second one is that is brown algae. This brown algae is normally a source of what? Alginates. Fucus ಅಂತ ಏನು ಕರಿತೀವಲ್ಲ ನಾವು. Fucus ನ ಇನ್ನೊಂದು ಕಾನ್ಸೆಪ್ಟ್ ಅಲ್ಲೂ ಬರುತ್ತದು. ಅಲ್ಲಿ ನೀವು ನೋಡ್ಬೋದು ಹೆಟ್ರೋಗೆಮ್ಯಾಟಿಕ್ ಕಂಡೀಷನ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಒನ್ ವಿಚ್ ಈಸ್ ಸೋರ್ಸ್ ಆಫ್ ಅಲ್ಜಿನೇಟ್ ಐಸ್ ಕ್ರೀಮ್ ಪೌಡರ್, whereas this one is red algae. So this red algae is Polycyphonia, whereas the one which is answer for this particular question is Funaria. This Funaria is a bryophyte. ಇದಕ್ಕೆ ನಾವು ನಾರ್ಮಲ್ ಆಗಿ ಕಾರ್ಡ್ ಮಾಸ್ ಅಂತ ಕರಿತೀವಿ. ಇದು ಒಂದು bryophyte, not an algae. So answer ಏನಾಗುತ್ತೆ ಇಲ್ಲಿ? P. Okay, so P is Funaria, that is not an algae. Now what is common in all the four animals shown in the figure? So 4 ಚಿತ್ರಗಳನ್ನ ಕೊಟ್ಟಿದ್ದಾನೆ ಇಲ್ಲಿ. ಈ 4 ಚಿತ್ರಗಳಲ್ಲಿ ಯಾವುದು ಕಾಮನ್ ಇದೆ? ವಾಟ್ ಈಸ್ ಕಾಮನ್ ಈ 4 ಚಿತ್ರಗಳಲ್ಲಿ ಅಂತ ಕೇಳಿದ್ರು. ವಾಟ್ ಆರ್ ದ ಆಪ್ಷನ್ಸ್ ಆರ್? ಎ, ಆಲ್ ಬಿಲಾಂಗ್ಸ್ ಟು ಸೇಮ್ ಫೈಲಮ್ ಆರ್ಥ್ರೋಪೋಡಾ, ಆಲ್ ಬಿಲಾಂಗ್ಸ್ ಟು ಸೇಮ್ ಕ್ಲಾಸ್ ಇನ್ಸೆಕ್ಟಾ. ಸಿ, ಆಲ್ ಬಿಲಾಂಗ್ಸ್ ಟು ಸೇಮ್ ಫೈಲಮ್ ಎಕನೋಡರ್ಮಾ. ಸೊ ಇದಂತೂ ಎಕನೋಡರ್ಮೆಟಾ ಅಲ್ಲ, ಇದು ಡಿಲೀಟ್ ಆಗ್ಬಿಡ್ತು. ದೇ ಬಿಲಾಂಗ್ಸ್ ಟು ಡಿಫರೆಂಟ್ ಫೈಲಮ್ ಬಟ್ ಟು ದ ಸೇಮ್ ಕ್ಲಾಸ್. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ, ಬಟ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇವೆರಡು ನೋಡ್ರಿ, ಲೊಕಸ್ಟ್ ಮತ್ತು ಬಟರ್ಫ್ಲೈ, ದೀಸ್ ಆರ್ ಇನ್ಸೆಕ್ಟ್ಸ್, ಕ್ಲಾಸ್ ಇನ್ಸೆಕ್ಟ್ ದೇ ಬಿಲಾಂಗ್. ವೆರಾಸ್ prawn, it is a crustacean, whereas scorpion, it is a arachnoid. So ಕ್ಲಾಸ್ಗಳು ಡಿಫರೆಂಟ್ ಆಯ್ತು ಅಂದ್ರೆ ಬಿ ಆಪ್ಷನ್ ಡಿಲೀಟ್ ಆಗ್ಬಿಡ್ತು. ಹೌದಾ? ಉಳಿಯೋದೇನು? ಒಂದೇ ಒಂದು, ದಟ್ ಈಸ್ ದೇ ಆಲ್ ಬಿಲಾಂಗ್ಸ್ ಟು ಸೇಮ್ ಫೈಲಮ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಬಗ್ಗೆ ಗೊತ್ತಿರಲಿ, ದಟ್ ಇಸ್ ದ ಲಾರ್ಜೆಸ್ಟ್ ಫೈಲಮ್ ಇನ್ ಅನಿಮಲ್ ಕಿಂಗ್ಡಮ್. whereas ಇನ್ಸೆಕ್ಟಾ ಇಟ್ಸ್ ದ ಲಾರ್ಜೆಸ್ಟ್ ಕ್ಲಾಸ್ ಇನ್ ದ ಅನಿಮಲ್ ಕಿಂಗ್ಡಮ್. Okay, next question ಏನಿದೆ? ಐಡೆಂಟಿಫೈ ದ ಫಿಗರ್ ವಿತ್ ಇಟ್ಸ್ ಕರೆಕ್ಟ್ ನೇಮ್ ಅಂಡ್ ಫೈಲಮ್. ಸೊ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಇದೆ, ಚಿತ್ರನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದೇನಾಗುತ್ತೆ? ಇದು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅನಿಲಿಡಾ ಮೆಂಬರು, ಯಾಕಂದ್ರೆ ಮೆಟಾಮೆರಿಸಮ್ ಈಕ್ವಲ್ ಸೆಗ್ಮೆಂಟೇಶನ್ ಇದೆ. ಅನಿಲಿಡಾ ಇರದೇ ಒಂದು ಆಪ್ಷನ್ ಅಲ್ಲಿ. ಹಿರುಡನೇರಿಯಾ, ಇಂಡಿಯನ್ ಕ್ಯಾಟಲ್ ಲೀಚ್ ಅಂತ ಕರಿತೀವಿ ನಾವು. ವಾಟ್ ಅಬೌಟ್ ಅದರ್ಸ್? ಸೊ ಆನ್ಸರ್ ಏನಾಯ್ತು ಇಲ್ಲಿ? ಹಿರುಡನೇರಿಯಾ. ಬಟ್ ವಾಟ್ ಆರ್ ದ ಅದರ್ಸ್? ಬೆಲ್ನೋಗ್ಲಾಸಸ್. ಬೆಲ್ನೋಗ್ಲಾಸಸ್ ಈಸ್ ಎವಲ್ಯೂಷನರಿ ಲಿಂಕ್ ಬಿಟ್ವೀನ್ ಇನ್ವರ್ಟಿಬ್ರೇಟ್ಸ್ ಅಂಡ್ vertebrates. ಇದು ನೋಡ್ಬೋದು ಆಕ್ಟೋಪಸ್. ಆಕ್ಟಾ ಅಂದ್ರೆ 8 ಆರ್ಮ್ಸ್ ಇರ್ತವೆ ಇದಕ್ಕೆ. ಸೊ ಇಟ್ ಬಿಲಾಂಗ್ಸ್ ಟು ಮೊಲಸ್ಕಾ. ವೆರಾಸ್ ಅಸ್ಕೆಲ್ಮೆಂಥಿಸ್ ಮೆಂಬರ್ ಇದೆ ಒಂದು, ಅಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್, ದಟ್ ಇಸ್ ಗೋಯಿಂಗ್ ಟು ಕಾಸ್ ಅಸ್ಕ್ಯಾರಿಯಾಸಿಸ್. ಹೌದಾ? ಸೊ ಇಲ್ಲಿ ಈ ಚಿತ್ರಕ್ಕೆ ಆನ್ಸರ್ ಏನಾಗುತ್ತೆ? ಇಟ್ ಈಸ್ ಹಿರುಡನೇರಿಯಾ. ಹಿರುಡಿನ್ ಅಂತ ಗೊತ್ತಿರಬೇಕು ನಿಮ್ಗೆ, ಇಟ್ ಇಸ್ ಆಂಟಿಕೋಯಾಗ್ಯುಲೆಂಟ್. ಅದು ಎಸ್ಪೆಷಲಿ ಬ್ಲಡ್ ಸಕ್ಕರು, ಸ್ಯಾಂಗಿವೋರಸ್, ಬ್ಲಡ್ ನ ಸಕ್ ಮಾಡ್ಬೇಕಾದ್ರೆ ಆ ಪಾರ್ಟ್ನ ಏನ್ ಮಾಡುತ್ತೆ? ನಾರ್ಮಲಿ ಪ್ಯಾರಲೈಸ್ ಮಾಡುತ್ತೆ, ಬ್ಲಡ್ ಸಕ್ ಮಾಡುತ್ತೆ.
ಸೊ ಸಕ್ಕರ್ಸು ಮತ್ತು ಮೌತ್ ಪಾರ್ಟ್ ಬಹಳ ಇಂಪಾರ್ಟೆಂಟ್ ಈ ಒಂದು ಅನಿಮಲ್ ಅಲ್ಲಿ. ನೆಕ್ಸ್ಟ್ ಒನ್, ದ ಡಿಫರೆಂಟ್ ಟೈಪ್ಸ್ ಆಫ್ ovary based on different types of ovary based on position of floral parts on the thalamus is given in the figure. Different types of ovary ಬಗ್ಗೆ ಕೇಳಿದಾನೆ ಇಲ್ಲಿ. Based on what? Position of floral parts. Identify the hypogynous condition from the figure and select the correct option given below. So ಇಲ್ಲಿ ಏನಿದೆ ನೋಡಿ, ovary position ಏನಿದೆ, superior, ovary superior, ovary ಎಲ್ಲದಕ್ಕಿಂತ ಮೇಲಿದೆ. ಸೊ ಈ ತರ if ovary superior and all rest of the orals are at the below, this is what we call hypogynous. Hypo ಅಂದ್ರೆ ಕೆಳಗಡೆ, ಗೈನೋಶಿಯಂ ಕೆಳಗಡೆ ಬೇರೆ ಪಾರ್ಟ್ ಇದಾವೆ ಅಂತ ಅರ್ಥ. ಸೊ ಕೇಳಿರೋದ ಏನು? ಹೈಪೋಗೈನಸ್. ಆನ್ಸರ್ ಸಿಕ್ಬಿಡುತ್ತೆ. ಇದೇನಿದು? See, all the orals are in the same plane, same line. ಇವೆರಡರಲ್ಲೂ these two are perigynous. Whereas you see here, ovary is inferior, ಕೆಳಗಡೆ ಇದೆ. In ಉಳಿದಂತ rest of the parts, they are above the ovary. That is what we call epigynous. ಎಪಿಗೈನಸ್, ಗೈನೋಶಿಯಂ ಮೇಲೆ, ಎಪಿ ಅಂದ್ರೆ ಮೇಲೆ, ಎಪಿಗೈನೋಶಿಯಂ ಮೇಲ್ಗಡೆ ಬೇರೆ ಪಾರ್ಟ್ಗಳಿದಾವೆ. ಸೊ ಆನ್ಸರ್ ಏನು ಇದಕ್ಕೆ? ಎ, ದಟ್ ಈಸ್ ಹೈಪೋಗೈನಸ್ ಕಂಡೀಷನ್. ಹೈಪೋಗೈನಸ್ ಎಲ್ಲಿ ಸಿಗುತ್ತೆ ನಿಮಗೆ? ಹೈಪೋಗೈನಸ್ ಮೇಲೆ ಕುಕುಂಬರ್ ಆಗಿರ್ಬೋದು, ಹೈಬಿಸ್ಕಸ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಹೈಪೋಗೈನಸ್ ಕಂಡೀಷನ್ ಸಿಗುತ್ತೆ. ನೆಕ್ಸ್ಟ್ ಒನ್ ಯು ಸೇ, ಜನರಲಿ the given figure is a type of placentation. So nodri, estivation, placentation, ovary position, morphology of ಇದರಲ್ಲಿ ಬಹಳಷ್ಟು ಈ ತರದ ಚಿತ್ರದ್ದು ಬಹಳಷ್ಟು ಕ್ವಶನ್ಗಳು ಬರೋ ಸಾಧ್ಯತೆ ಇರುತ್ತೆ. ಈ ಚಿತ್ರದಲ್ಲಿ ನೋಡಿ ಏನಿದೆ, the given figure is type of placentation. Placentation type ಕೊಟ್ಟಿದ್ದಾನೆ. Identify the parietal placentation from the figure and select the correct option given below. So ಇದೇನಿದು? A is marginal placentation, B is axial placentation, C is parietal placentation, D is ಫ್ರೀ ಸೆಂಟ್ರಲ್ ಪ್ರೆಸೆಂಟೇಷನ್. ಸೊ ನಾನು ಯಾಕೆ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ, ಆಲ್ರೆಡಿ ನಮ್ಮ ರಿಸೋರ್ಸ್ ಪರ್ಸನ್ಸ್ಗಳು ಬೇರೆ ಕ್ಲಾಸ್ಗಳಲ್ಲಿ ಇವುಗಳ ಬಗ್ಗೆ ಡಿಟೇಲ್ ಆಗಿ ತಗೊಂಡಿದ್ದಾರೆ. ಸ್ವಲ್ಪ ನಿಮಗೆ ಗ್ಲಾನ್ಸ್ ಆಗಲಿ ಅಂತ ನಾನು ಈ ಚಿತ್ರಗಳನ್ನ ತಂದಿರೋದು. ಬಹಳ ಸ್ಪೀಡ್ ಆಗಿ ಸ್ವಲ್ಪ ಹೋಗ್ತಾ ಇರೋಣ, ಯಾಕಂದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ಕ್ವಶನ್ ಕವರ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಇದು ಆನ್ಸರು ಮಾರ್ಜಿನಲ್, ಎಕ್ಸೈಲ್ ಮತ್ತು ಪೆರೈಟಲ್. ನಮಗೆ ಬೇಕಾಗಿರೋದು ಯಾವುದು? ಪೆರೈಟಲ್ ಪ್ರೆಸೆಂಟೇಷನ್. ಆನ್ಸರ್ ಏನಾಗುತ್ತೆ ಅಲ್ಲಿ? ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಈಸ್ C. So C is parietal placentation. Now, the next question, what we have is related to estivation. It is a type of estivations is been given. Identify the imbricate estivation from the figure. Select the correct option given below. So imbricate estivation ಯಾವುದು ನೋಡಿ? This is valvet, side by side arrangement of the sepals petals. Estivation ಗೊತ್ತಲ್ಲ, mode of arrangement of sepals or petals within a flower bud. ಸೊ ಯಾವ ತರ ಅವು ಅರೇಂಜ್ ಆಗಿದೆ ಅದ್ರ ಮೇಲೆ ಇರುತ್ತೆ. ಸೊ ಇದೇನಿದು? ಸೊ ದಿಸ್ ಇಸ್ ವ್ಯಾಲ್ವೆಟ್ ಎಸ್ಟಿವೇಶನ್. ಅಂಡ್ ವಾಟ್ ಅಬೌಟ್ ದಿಸ್ ಸೆಕೆಂಡ್ ಒನ್? ಬಿ, ಇದರಲ್ಲಿ ಟ್ವಿಸ್ಟೆಡ್ ಇದೆ ಅಥವಾ ಕಂಟಾರ್ಟೆಡ್ ಅಂತ ಹೇಳ್ಬೋದು. ಸೈಡ್ ಬೈ ಸೈಡ್ ಇರುತ್ತೆ ಬಟ್ ಓವರ್ಲ್ಯಾಪ್ಮೆಂಟ್ ಆಗಿರುತ್ತೆ. ಸಿ ಇಸ್ ಇಂಬ್ರಿಕೇಟ್. ಅದರಲ್ಲಿ ಒಂದು ಸೆಪೆಲ್ ಆರ್ ಪೆಟಲ್ ಔಟ್ ಸೈಡ್ ಇರುತ್ತೆ, ಒಂದು ಇನ್ ಸೈಡ್ ಇರುತ್ತೆ, ರೆಸ್ಟ್ ಆಫ್ 3 ಆರ್ ಇನ್ ಸೈಡ್ ಔಟ್. ಹೌದಾ? ಸೊ ಇಲ್ಲಿ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಎಸ್ಟಿವೇಶನ್ ಅಲ್ಲಿ ಯಾವುದು? ಇಂಬ್ರಿಕೇಟ್, ದಟ್ ಈಸ್ ಸಿ. ಸೊ ವಾಟ್ ಅಬೌಟ್ ಫೋರ್ತ್ ಒನ್? ಇಟ್ಸ್ ವೆಕ್ಸಿಲರಿ ಟೈಪ್ ಆಫ್ ಎಸ್ಟಿವೇಶನ್. ಸೊ ವೆಕ್ಸಿಲರಿ ಎಸ್ಟಿವೇಶನ್ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಈ ವೆಕ್ಸಿಲರಿ ಎಸ್ಟಿವೇಶನ್ ಸ್ಪೆಷಲ್ ಟೈಪ್ ಆಫ್ ಪ್ಯಾಪಿನೇಷಿಯಸ್ ಕೊರೊಲ್ಲಾದಲ್ಲಿ ಸಿಗುತ್ತೆ ನಿಮಗೆ. ಹೌದಾ? ಸೊ ಒಂದು ಸ್ಟ್ಯಾಂಡರ್ಡ್ ಪೆಟಲ್ ಇರುತ್ತೆ, 2 ವಿಂಗ್ ಪೆಟಲ್ಸ್ ಇರುತ್ತೆ, ಒಂದು ಕೀಲಿ ಪೆಟಲ್ ಇರುತ್ತೆ. ಸೊ ನಾರ್ಮಲಿ ಇದು ಸ್ಪೆಷಲ್ ಟೈಪ್ ಆಫ್ leguminaceae members of fabaceae member ಅಲ್ಲಿ ನೋಡಕ್ ಸಿಗುತ್ತೆ. Now next one, the given figure is structure of monocot seed. Identify the proteinaceous outer covering of the endosperm. ಕ್ವಶನ್ ಸರಿಯಾಗಿ ಓದಬೇಕು, ಓದಿದಾಗೆ ನಿಮ್ಗೆ ಆನ್ಸರ್ ಸರಿ ಕರೆಕ್ಟ್ ಆಗಿ ಸಿಗ್ತವೆ. ಸೊ ಇಲ್ಲಿ ಪ್ರೋಟೀನೇಷಿಯಸ್ ಕವರಿಂಗ್, ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಬಗ್ಗೆ ಕೇಳಿದಾನೆ. ಹೌದಾ? ಸೊ ಪ್ರೋಟೀನೇಷಿಯಸ್ ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್ ಅಂದ್ರೆ ಏನು? ದಟ್ ಈಸ್ ಆಲಿರಾನ್ ಲೇಯರ್. ಹೌದಾ? ಸೊ ಇವಾಗ ಆಲಿರಾನ್ ಲೇಯರ್ ಯಾವ್ದು ಇದರಲ್ಲಿ? ವೆದರ್ ಇಟ್ ಈಸ್ MNOP. ಯಾವ್ದು ಇದರಲ್ಲಿ? ಎಂ ಏನು? ಆಲಿರಾನ್ ಲೇಯರ್. ಎನ್ ಏನು? ಸ್ಕೋಟೆಲ್ಲಮ್. ಗೊತ್ತಿರಲಿ, ಸ್ಕೋಟೆಲ್ಲಮ್ is a only cotyledon what we have, whereas O ಏನು? ಎಂಡೋಸ್ಪರ್ಮ್. P ಏನು? that is a seed coat or fruit wall. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಏನಾಗುತ್ತೆ ಇಲ್ಲಿ? ದಟ್ ಈಸ್ ಎಂ. ಎಂ ಆಪ್ಷನ್ ಇದ್ದಿದ್ದು ಯಾವುದು? ದಟ್ ಈಸ್ ಎ.
Which floral formula in the given option matches with the given floral diagram? So floral diagram ಕೊಟ್ಟಿದ್ದಾನೆ, ಫ್ಲೋರಲ್ ಫಾರ್ಮುಲಾ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಕ್ವಶನ್ ಕೇಳಿರೋದು. ಇಲ್ಲಿ ಫ್ಲೋರಲ್ ಫಾರ್ಮುಲಾ ಡಯಾಗ್ರಾಮ್ ಕೊಟ್ಟಾಗ ಕೆಲವು ಗೈನೋಷಿಯಂ ಪಾರ್ಟಿಗೆ ಮೇನ್ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ಬೇಕಾಗುತ್ತೆ. ಸೊ ಗೈನೋಷಿಯಂ ಇಲ್ಲಿ ಎಷ್ಟಿದೆ? 2 ಇದೆ, ಇಲ್ಲಿ 1, ಇಲ್ಲಿ 2, ಸಿ ಅಲ್ಲಿ, ಡಿ ಅಲ್ಲಿ ಎಷ್ಟಿದೆ? 3 ಇದೆ. ಸೊ ಇಲ್ಲಿ ಎಷ್ಟಿದೆ? 1, 2. ಸೊ ನೋಡ್ಬೋದು ನೀವು ಚಿತ್ರದಲ್ಲಿ ಡಯಾಗ್ರಾಮ್ ಅಲ್ಲಿ 2 ಓವರಿಗಳಿದೆ. ಅದ 2 ಓವರಿಗಳು ಸಿಂಕ್ ಕಾರ್ಪಸ್ ಯುನೈಟ್ ಆಗಿದ್ದಾವೆ. ಅಂದ್ರೆ 2 ಆಪ್ಷನ್ಗಳು ಉಳಿಯಿತು, ಎ ಮತ್ತು ಸಿ. ಹೌದಾ? ಸೊ ಎ ಮತ್ತು ಸಿ ಉಳಿದಾಗ ನಾರ್ಮಲಿ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಆಂಡ್ರೋಶಿಯಂ ನೋಡಿ. ಆಂಡ್ರೋಶಿಯಂ ಎಷ್ಟಿದೆ? 4+2 ಅಥವಾ 2+4. ಔಟರ್ ಓವರ್ ಅಲ್ಲಿ 2 ಇದೆ, ಇನ್ನರ್ ಓವರ್ ಅಲ್ಲಿ 4 ಇದೆ. ಸೊ ಅದಿರೋದು ಯಾವ್ದು? ಆಂಡ್ರೋಶಿಯಂ ಅಲ್ಲಿ 2+4 ಇಲ್ಲಿ ಎಷ್ಟಿದೆ? 5 ಇದೆ. ಈ 6, 5 ಈಸಿಯಾಗಿ ಗೊತ್ತಾಗ್ಬಿಡ್ತಾ? ಸೊ ಆನ್ಸರ್ ಏನಾಗುತ್ತೆ ಅಲ್ಲಿ? ದಟ್ ಈಸ್ ಎ. ಇನ್ನು ಉಳಿದಂತ 3 ತಗೊಂಡ್ರೆ ಬಿ, ಸಿ, ಡಿ ಅಲ್ಲಿ ಬಿ ಏನಿದು ಏನೋ ಯಾವಾಗಲೂ ಗೈನೋಷಿಯಂ 1 ಇದ್ದಾಗ ನಮ್ಮ ಬುಕ್ಗಳಲ್ಲಿ ಸಿಂಪಲ್ ಆಗಿ ನಾವು ಡಿಟರ್ಮೈನ್ ಮಾಡೋಂಥದ್ದು ಏನೋ ಫ್ಯಾಬೇಸಿಯೆ, 2 ಇದ್ರೆ ಸೊಲನೇಸಿಯೆ, 3 ಇದ್ರೆ ಲೇಲಿಯೇಸಿಯೆ. ಸೊ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಡ್ರೆ. ಐಡೆಂಟಿಫೈ ದ ಪಾರ್ಟ್ ಲೇಬಲ್ಡ್ ಆಸ್ ಎಂ ಇನ್ ದ ಡಯಾಗ್ರಾಮ್ ಗಿವನ್ ಬಿಲೋ. ಸೊ ಈ ಡಯಾಗ್ರಾಮ್ ಅಲ್ಲಿ ಎಂ ಏನು ಅಂತ ಕೇಳಿರೋದು ಕ್ವಶನ್. ಸೊ ಎಂ ಏನಾಗುತ್ತೆ ಇಲ್ಲಿ? ಸೊ ಯು ನೋ ದಟ್ ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ಮೆಟಾಫೇಸ್ ಕ್ರೋಮೋಸೋಮ್. ಮೆಟಾಫೇಸ್ ಕ್ರೋಮೋಸೋಮ್ ಅಲ್ಲಿ ನೀವು ಗೊತ್ತಿರಲಿ ಓನ್ಲಿ 13, 14, 15, 21st and 22nd pair of human chromosome there have secondary constriction with SAT body. ಈ SAT body ಕೆಲಸ ಏನು? ದಟ್ ಇಸ್ ಸೈನೋ ಆಸಿಡೋ ಥೈಮೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ ನಾವು. ಅದು ಆಪ್ಸೆಟ್ ಇರೋದ್ರಿಂದ ಇದಕ್ಕೆ ನಾವು ನ್ಯೂಕ್ಲಿಯರ್ ಆರ್ಗನೈಸಿಂಗ್ ರೀಜನ್ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಆರ್ಗನೈಸಿಂಗ್ ರೀಜನ್ ಕೆಲಸ ಏನು? ಟೀಲೋಫೇಸ್ ಸ್ಟೇಜ್ ಅಲ್ಲಿ ರಿಆರ್ಗನೈಸೇಷನ್ ಆಫ್ ನ್ಯೂಕ್ಲಿಯಸ್ ಗೆ ಕೆಲಸ ಮಾಡುತ್ತೆ. ಹೌದಾ? ಇನ್ನು ಉಳಿದಂತ ಪಾರ್ಟ್ಗಳು ಯಾವಿದಾವೆ? ಏನೋ ದಿಸ್ ಈಸ್ ಕ್ರೊಮ್ಯಾಟಿಡ್ ಆರ್ಮ್ಸ್ ಆಫ್ ದಿ ಕ್ರೋಮೋಸೋಮ್, ಸೆಂಟ್ರೋಮಿಯರ್. ಇಲ್ಲಿ ನಿಮಗೆ ಸೆಂಟ್ರೋಮಿಯರ್ ಅಕ್ಕಪಕ್ಕ ನಿಮಗೆ ಕಪ್ ಶೇಪ್ಡ್ ಪ್ರೋಟೀನ್ ಸಿಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಕೈನೆಟೋಕೋರ್. ಹೌದಾ? ಸೊ ಕೈನೆಟೋಕೋರ್, ಸಿ ಕೈನೆಟೋಕೋರ್ ಕಪ್ ಶೇಪ್ಡ್ ಪ್ರೋಟೀನ್ ಆಗುತ್ತೆ. ಸೊ ಎಂ ಏನಾಗುತ್ತೆ ಇಲ್ಲಿ? ಎಂ ಈಸ್ ನಥಿಂಗ್ ಬಟ್ ಸ್ಯಾಟಲೈಟ್. ಈ ಒಂದು ಟೈಪ್ ಇಂದು ಸ್ಯಾಟಲೈಟ್ ಸ್ಟ್ರಕ್ಚರ್ಸ್ ಅಥವಾ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಲ್ಲೇ ಕಂಡು ಬರೋದು. ಓಕೆ, ಐಡೆಂಟಿಫೈ ದ ಲೇಬಲ್ಡ್ ಪಾರ್ಟ್ ಎ, ಬಿ, ಸಿ ಅಂಡ್ ಡಿ ಫ್ರಮ್ ದ ಡಯಾಗ್ರಾಮ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಕಾಂಬಿನೇಷನ್. ಸೊ ಇದೇನಿದು? ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಎ ಅಂದ್ರೆ ಏನು? ಲೈಟ್ ಬೀಳ್ತಾ ಇದೆ, ದಟ್ ಇಸ್ ಫೋಟಾನ್, ಸೋರ್ಸ್ ಆಫ್ ಲೈಟ್. ಫೋಟಾನ್ ಎಲ್ಲಿ ಬೀಳುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಗಳಿಗೆ. ಸಿ ಏನಾಗುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್. ಬಿ ಏನು? ಒನ್ ಆಫ್ ದಿ ಕ್ಲೋರೋಫಿಲ್ ಮಾಲಿಕ್ಯೂಲ್ acts as a reaction center. Then electrons are excited and they are oxidized, and when electrons are released they are going to be accepted by primary acceptor. So option ಏನಾಗ್ತವೆ ಇದಕ್ಕೆ ನೋಡಿ. So first is photon, second is B ಏನಾಯ್ತಿದ್ದು? ರಿಯಾಕ್ಷನ್ ಸೆಂಟರ್. ಸಿ ಏನು? ಪಿಗ್ಮೆಂಟ್ ಮಾಲಿಕ್ಯೂಲ್ಸ್. ಡಿ ಏನು? ಪ್ರೈಮರಿ ಅಕ್ಸೆಪ್ಟಾರ್. ಸೊ ಆನ್ಸರ್ ಏನಾಯ್ತು? ಎ. Then identify the site of chemiosmosis and associated ATP synthesis during light reaction of photosynthesis. Photosynthesis ಅಂದ್ರೆ ನಾವು ಕ್ಲೋರೋಪ್ಲಾಸ್ಟ್ ಬಗ್ಗೆ ಬಂತು. ಕಿಮಿಯೋಸಿಸ್ ಕಾನ್ಸೆಪ್ಟ್ ನಾವು ಫೋಟೋಸಿಂಥಸಿಸ್ ಟೈಮ್ ಅಲ್ಲೂ ನೋಡ್ತೀವಿ, ರೆಸ್ಪಿರೇಷನ್ ಟೈಮ್ ಅಲ್ಲೂ ನೋಡ್ತೀವಿ. ಇಲ್ಲಿ ಒಂದು ಗೊತ್ತಿರಲಿ, ಫೋಟೋಸಿಂಥಸಿಸ್ ಅಂತ ಬಂದಾಗ ಜನರಲಿ ಪ್ರೋಟಾನ್ಸ್ ಅಥವಾ ಪ್ರೋಟಾನ್ ಗ್ರೇಡಿಯಂಟ್ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತು, ಇದೇನಿದು? ಥೈಲಾಕಾಯ್ಡ್ ಮೆಂಬ್ರೇನ್. ಥೈಲಾಕಾಯ್ಡ್ ಮೆಂಬ್ರೇನ್ ಅಲ್ಲಿ ನಿಮಗೆ ATPase ಬರುತ್ತೆ. ಹೌದಾ? ಥೈಲಾಕಾಯ್ಡ್ ಮೆಂಬ್ರೇನ್ ಒಳಗಡೆ ಲೂಮೆನ್ ಇರುತ್ತೆ, ಹೊರಗಡೆ ಸ್ಟ್ರೋಮಾ ಇರುತ್ತೆ. ಹೌದಾ? ಸೊ ಬಿ ಏನು? ದಟ್ ಈಸ್ CF ನಾಟ್ ಪಾರ್ಟಿಕಲ್ ಅಂಡ್ ಸಿ ಏನು? CF1 ಪಾರ್ಟಿಕಲ್. ಸೊ ATP ಸಿಂಥೇಸ್ ಎಲ್ಲಿರುತ್ತೆ? ಸಿ ಪಾರ್ಟ್ ಅಲ್ಲಿ ಇರುತ್ತೆ. ATP ಸಿಂಥಸಿಸ್ ಎಲ್ಲಾಗುತ್ತೆ? ದಟ್ ಈಸ್ ಇನ್ ದ CF1 ಪಾರ್ಟ್. ಇದು ನೋಡ್ಬೋದು ನೀವು ಇಲ್ಲಿ. ಗ್ರೇಡಿಯಂಟ್ ಕ್ರಿಯೇಟ್ ಆಗೋದು ಲೂಮೆನ್ ಒಳಗಡೆ ಹೈಡ್ರೋಜನ್ ಜಾಸ್ತಿ ಇದಾವೆ. ಹೌದಾ? ಪ್ರೋಟಾನ್ಸ್ ಜಾಸ್ತಿ ಇದಾವೆ. ಸ್ಟ್ರೋಮಾದಲ್ಲಿ ಪ್ರೋಟಾನ್ಸ್ ಕಡಿಮೆ ಇದಾವೆ. ಪ್ರೋಟಾನ್ ಮೋಟಿವ್ ಫೋರ್ಸ್, ಪ್ರೋಟಾನ್ಗಳು ಮೂವ್ ಆಗೋದು ಎಲ್ಲಿಂದ? ಒಳಗಡೆ ಲೂಮೆನ್ ಇಂದ ಹೊರಗಡೆ ಸ್ಟ್ರೋಮಾ ಕಡೆ. ಆವಾಗ CF1 ಪಾರ್ಟ್ ಅಲ್ಲಿ ATP ಸಿಂಥಸಿಸ್. ಸೊ ATP ಸಿಂಥಸಿಸ್ ಸೈಟ್ ಎಲ್ಲಿ? ಅದೇ CF1 ಪಾರ್ಟ್. ಸೊ ಆನ್ಸರ್ ಏನಾಯ್ತು ಇಲ್ಲಿ? ಸಿ. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಲೇಬಲ್ಡ್ ABC ಸ್ಟೇಜಸ್ ಫ್ರಮ್ ದ ಗಿವನ್ ಫಿಗರ್ Kelvin cycle and select the correct combination. Kelvin cycle ಅಲ್ಲಿ ನಮಗೆ 4 ಸ್ಟೇಜಸ್. ಹೌದಾ?
ಒಂದು ಕಾರ್ಬಾಕ್ಸಿಲೇಷನ್ ಸ್ಟೇಜ್, ರಿಡಕ್ಷನ್ ಸ್ಟೇಜ್, ಎಕ್ಸೋ ಶುಗರ್ ಫಾರ್ಮೇಶನ್ ಸ್ಟೇಜ್ ಮತ್ತು ರೀಜನರೇಷನ್ ಸ್ಟೇಜ್. ಇಲ್ಲಿ ಎಕ್ಸೋ ಶುಗರ್ ಫಾರ್ಮೇಶನ್ ಸ್ಟೇಜ್ ನಂಬರ್ ಕೊಟ್ಟಿಲ್ಲ. ಸೊ ಕೊಟ್ಟಿರೋದು ಏನು, ಎ ಏನಾಗುತ್ತೆ ಕಾರ್ಬಾಕ್ಸಿಲೇಷನ್, ಬಿ ಏನಾಗುತ್ತೆ ರಿಡಕ್ಷನ್, ಸಿ ಏನಾಗುತ್ತೆ ರೀಜನರೇಷನ್ ಸ್ಟೇಜ್ ಆಗುತ್ತೆ. ಸೊ ಆನ್ಸರ್ ಏನು, ದಟ್ ಈಸ್ ಎ. ಹೌದಾ? ಸೊ ರಿಡಕ್ಷನ್ ಏನಾಗುತ್ತೆ, NADPH ಯೂಸ್ ಆಗುತ್ತೆ, ಹೈಡ್ರೋಜನ್ ಆಡ್ ಆಗುತ್ತೆ. ಕಾರ್ಬಾಕ್ಸಿಲೇಷನ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಡ್ ಆಗುತ್ತೆ. ರಿಬುಲೋಸ್ 5-ಫಾಸ್ಫೇಟ್ ಗೊತ್ತು ನಿಮಗೆ, ಇಟ್ಸ್ ಅ 5 ಕಾರ್ಬನ್ ಕಾಂಪೌಂಡ್. ಕಾರ್ಬನ್ ಡೈಆಕ್ಸೈಡ್ ಆಡ್ 6 ಕಾರ್ಬನ್ ಕಾಂಪೌಂಡ್ ಬರಬೇಕು. ನೋಡೋಟ್ ಇಂಟರ್ಮೀಡಿಯೇಟ್ ಕಾಂಪೌಂಡ್, ಇಟ್ ಸ್ಪ್ಲಿಟ್ಸ್ ಇಂಟು 3 ಕಾರ್ಬನ್ ಕಾಂಪೌಂಡ್ PGA. ಅದ್ರ ರೀಜನರೇಷನ್ ಸ್ಟೇಜ್ ಅಲ್ಲಿ ಉಳಿದಂತ ಟ್ರಯೋಸ್ ಫಾಸ್ಫೇಟ್ಸ್ ಏನಾಗ್ತವೆ, ಮತ್ತೆ ರಿಬುಲೋಸ್ ಬೈಫಾಸ್ಫೇಟ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ABC ಏನು, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಮತ್ತು ರೀಜನರೇಷನ್. The following figure is showing sagittal section of human brain with the different parts. Choose the correct option for major site of memory and communication. So ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡಕ್ಕೆ ಮೇನ್ ಕಾರಣ ಯಾವ ಪಾರ್ಟ್ ನನ್ನ ಬ್ರೈನ್ ಇಂದು, ದಟ್ ಈಸ್ ಸೆರೆಬೆಲ್ಲಮ್ ಪಾರ್ಟ್. ಸೆರೆಬೆಲ್ಲಮ್ ಅಲ್ಲಿ ನಮಗೆ ಫೋರ್ ಬ್ರೈನ್ ಪಾರ್ಟ್ ಅಲ್ಲಿ ಬ್ರೂಕಾಸ್ ರೀಜನ್ ಅಂತ ಬರುತ್ತೆ. ಆ ಬ್ರೂಕಾಸ್ ರೀಜನ್ ಇಂದ ನಾವೆಲ್ಲ ಮಾತಾಡೋದು. ಆಮೇಲೆ ನಾನು ಮಾತಾಡಿ ನೀವು ಕೇಳಿಸ್ಕೊತಾ ಇದ್ರಿ, ಕೇಳಿಸ್ಕೊಂಡ್ಬಿಟ್ಟು ಎಲ್ಲ ನೀವು ಮೆಮೊರೈಸ್ ಮಾಡ್ತಾ ಇದ್ರಿ, ಬ್ರೈನ್ ಅಲ್ಲಿ ಎಲ್ಲ ಒಂದ್ ಕಡೆ ಇಡ್ತಾ ಇದ್ರಿ. ಎಲ್ಲಿ ಇಡ್ತೀರಿ ಅದನ್ನ, ದಟ್ ಈಸ್ ಇನ್ ದ ಫೋರ್ ಬ್ರೈನ್ ಇಟ್ ಸೆಲ್ಫ್. ಸೊ ಮೆಮೊರಿ ಮತ್ತು ಕಮ್ಯುನಿಕೇಶನ್ ಎರಡೂ ಸಿಗೋದು ಯಾವ ಪಾರ್ಟ್ ಅಲ್ಲಿ, ದಟ್ ಈಸ್ ಫೋರ್ ಬ್ರೈನ್ ಪಾರ್ಟ್. ಹೌದಾ? The following is a diagrammatic representation of standard ECG. Identify the correct statement from the given options. So first option ಏನು ಹೇಳುತ್ತೆ, P is caused by atrial repolarization. Q is when present always shows a myocardial ischemia. Then C, QRS complex is due to time taken by impulse from SA node to AV node. Then T is caused by ventricular repolarization. So ಇಲ್ಲಿ ನಿಮ್ಗೆ ಗೊತ್ತಿರಲಿ, P ವೇವ್ ಏನಿದು, ಇಟ್ಸ್ ಅಟ್ರಿಯಲ್ ಡಿಪೋಲರೈಸೇಷನ್. ಹೌದಾ? ಇಲ್ಲಿ ಏನ್ ಕೊಟ್ಟಿದ್ದಾನೆ, ರಿಪೋಲರೈಸೇಷನ್. ಈ ಆಪ್ಷನ್ ರಾಂಗ್ ಆಯ್ತು. Q is present always shows myocardial ischemia, ಅದಂತೂ ಆಗಲ್ಲ. Then QRS complex is due to time taken by impulse from SA node to AV node ಅಂತ ಹೇಳ್ತಾನೆ. QRS ಏನು, ಇಟ್ಸ್ ಅ ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್. ನೋಡ್ರಿ, P ಅಟ್ರಿಯಲ್ ಡಿಪೋಲರೈಸೇಷನ್ ಆದ್ರೆ QRS ಏನು, ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್. Then what is T? T is caused by ventricular repolarization. ಇದು ಮಾತ್ರ ಕರೆಕ್ಟ್. ಸೊ ಆನ್ಸರ್ ಏನಾಯ್ತು ಇಲ್ಲಿ, ಸೊ ದಟ್ ಈಸ್ D. Now, in the given diagram, oxygen dissociation curve under the normal physiological condition, identify the wrong statement and select for the option given. So ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಕೇಳಿರೋದು. ಇಲ್ಲಿ ಒಂದು ಸಿಂಪಲ್ ಗೊತ್ತಾಗ್ಬಿಡ್ಲಿ, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಲ್ಲಿ ಆಕ್ಸಿಹಿಮೋಗ್ಲೋಬಿನ್ ಫಾರ್ಮೇಶನ್ ಯಾವಾಗ ಆಗುತ್ತೆ, ಆಕ್ಸೋಹಿಮೋಗ್ಲೋಬಿನ್ ಡಿಸೋಸಿಯೇಷನ್ ಯಾವಾಗ ಆಗುತ್ತೆ ಅನ್ನೋ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ರಾಂಗ್ ಏನು ನೋಡ್ರಿ, ಹೈ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇದ್ದಾಗ ಲೋ ಕಾರ್ಬನ್ ಡೈಆಕ್ಸೈಡ್ ಪಾರ್ಷಲ್ ಪ್ರೆಷರ್, ಲೆಸರ್ H+, ಲೋವರ್ ಟೆಂಪರೇಚರ್ ಇದ್ದಾಗ ಫಾರ್ಮೇಶನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಆಗುತ್ತೆ. ದಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್ ಏನು, ಹೈ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್, ಲೋ ಪಾರ್ಷಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ರಿವರ್ಸ್ ಹೇಳ್ತಾ ಇರೋದು ಇಲ್ಲಿ ನೋಡ್ರಿ, ಲೆಸರ್ H+ ಕಾನ್ಸಂಟ್ರೇಷನ್, ಲೋವರ್ ಟೆಂಪರೇಚರ್ ಫೇವರ್ಸ್ ಡಿಸೋಸಿಯೇಷನ್ ಅಂತ ಹೇಳ್ತಾನೆ, ರಿವರ್ಸ್ ಉಲ್ಟಾ. ಹೌದಾ? ಸೊ ಅಸೋಸಿಯೇಷನ್ ಆಗಕ್ಕೆ ಹೆಲ್ಪ್ ಆಗುತ್ತೆ, ಫಾರ್ಮೇಶನ್ ಹೆಲ್ಪ್ ಆಗುತ್ತೆ, ನಾಟ್ ಇನ್ ದ ಡಿಸೋಸಿಯೇಷನ್. ಹೌದಾ? ಇನ್ನು ಉಳಿದಂತ ನೋಡ್ರಿ, ಲೋ PO, ದಟ್ ಇಸ್ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್, ಹೈ, ಇದು ಕಂಪ್ಲೀಟ್ ಅಪೋಸಿಟ್ ಕಾನ್ಸೆಪ್ಟ್. ಇದನ್ನು ಡಿಸೋಸಿಯೇಷನ್ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ನಾರ್ಮಲಿ ನಿಮಗೆ ಈ ಆಪ್ಷನ್ಗಳಲ್ಲಿ ನಿಮಗೆ ಸೆಲೆಕ್ಟ್ ಆಗಂತ B1 ಏನಿದೆ, ದಟ್ ಈಸ್ ಕರೆಕ್ಟ್ ಒನ್. ನೆಕ್ಸ್ಟ್, choose the correct statement with respect to mechanism of hormone H action as shown in the given figure. ಸೊ H ನೋಡಬಹುದು ನೀವು, ಇದು ಒಂದು ಹಾರ್ಮೋನ್. ಇದ್ರ ಆಕ್ಷನ್ ಬಗ್ಗೆ ಕೇಳಿದಾಗ ನಿಮಗೆ ಗೊತ್ತಿರಲಿ, there are two types of hormone action. ಒಂದು ಆಕ್ಟಿವೇಶನ್ ಆಫ್ ಸೆಲ್ ಸರ್ಫೇಸ್ ರಿಸೆಪ್ಟಾರ್ಸ್, ಇನ್ನೊಂದು ಮೆಸೆಂಜರ್ ಸಿಸ್ಟಮ್ ಅಂತ ಹೇಳಿ. ಮೊದಲನೇದ್ರಲ್ಲಿ ಏನಾಗುತ್ತೆ, ಆಕ್ಟಿವೇಶನ್ ಆಫ್ ಸೆಲ್ ಸರ್ಫೇಸ್ ಅಲ್ಲಿ ಸರ್ಫೇಸ್ಗೆ ಹಾರ್ಮೋನ್ ಬಂದು ಕೂಡುತ್ತೆ. ಇಲ್ಲಿ ನೋಡ್ಬೋದು, ಇದನ್ನ ಒಂದು ಚಿತ್ರದಲ್ಲಿ ಇದೆ ನೋಡ್ರಿ, ಎ ಅಲ್ಲಿ ಹಾರ್ಮೋನ್ ಬಂದ್ಬಿಟ್ಟು FSH ಬಂದು ರಿಸೆಪ್ಟಾರ್ ಕೂಡುತ್ತೆ, ಡೈರೆಕ್ಟ್ ಆಗಿ ರೆಸ್ಪಾನ್ಸ್ ಸ್ಟಾರ್ಟ್ ಆಗುತ್ತೆ. ವೆರಸ್ ಇದರಲ್ಲಿ ಈ ಒಂದು ಹಾರ್ಮೋನ್ ಇದೆ ಎಸ್ಟ್ರೋಜನ್, ಅದು ಸೆಲ್ ಮೆಂಬ್ರೇನ್ ಒಳಗೆ ಎಂಟರ್ ಆಗುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಥ್ರೂ ಎಂಟರ್ ಆಗುತ್ತೆ, ನ್ಯೂಕ್ಲಿಯಸ್ ಹೋಗುತ್ತೆ. ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್ ಎಲ್ಲಿ ಹೋಗೋದು, ನ್ಯೂಕ್ಲಿಯಸ್ ಹೋಗುತ್ತೆ, ಅಲ್ಲಿ ಇಟ್ ರೆಗ್ಯುಲೇಟ್ಸ್ ದ ಜೀನ್ ಎಕ್ಸ್ಪ್ರೆಷನ್. ಸೊ ಈ ತರದ್ದು ನಾವು ಪ್ರೋಸೆಸ್ ನ ನೋಡೋದು ಇಲ್ಲಿ. ಹಾರ್ಮೋನ್ ಡಿರೈವ್ಡ್ ಫ್ರಮ್ ಕೊಲೆಸ್ಟ್ರಾಲ್ಸ್ ಅಂಡ್ ಮೋಸ್ಟ್ಲಿ ರೆಗ್ಯುಲೇಟ್ ದ ಜೀನ್ ಎಕ್ಸ್ಪ್ರೆಷನ್. ಅದರಲ್ಲಿ ಎಸ್ಟ್ರೋಜನ್ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ದಿಸ್ ಫಸ್ಟ್ ಆಪ್ಷನ್ ನೋಡ್ರಿ, ದಿಸ್ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್ ಅಂತಾನೆ.
ಒಂಥರ ಜನರಲ್ ಕ್ವಶನ್, ಅದು ಜನರಲ್ ಆಪ್ಷನ್. ದ ಹಾರ್ಮೋನ್ ಕೆನಾಟ್ ಬಿ ಸ್ಟೆರಾಯ್ಡ್ ಅಂತಾನೆ, ಬಟ್ ಇಟ್ ಇಸ್ ಅ ಸ್ಟೆರಾಯ್ಡಲ್ ಹಾರ್ಮೋನ್ಸ್ or cholesterol hormone which are going to regulate such mechanism. Hormone is specific to membrane bound receptor. So that is in case of FSH, not in this particular diagram. So answer ಏನಾಯ್ತು ಇದಕ್ಕೆ, this hormone is derived from cholesterol and mostly regulate the gene expression. Now ಇಲ್ಲಿವರೆಗೂ ಫಸ್ಟ್ ಇಯರ್ ಪಾರ್ಟ್ ನ ನೋಡಿದ್ವಿ. ಕೆಲವು ಸೆಕೆಂಡ್ ಇಯರ್ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ಐಡೆಂಟಿಫೈ ದ ಟೈಪ್ ಆಫ್ ಗ್ಯಾಮೆಟ್ಸ್ ಇನ್ ದ ಡಯಾಗ್ರಾಮ್ ವಿತ್ ಅನ್ ಎಕ್ಸಾಂಪಲ್. ಸೊ ಈ ಚಿತ್ರದಲ್ಲಿ ಇರುವಂತಹ ಗ್ಯಾಮೆಟ್ ಗಳು ಎಂತವು? ದೇರ್ ಐಸೋಗ್ಯಾಮೆಟ್. ನೋಡೋಣ, ಎರಡು ಆಪ್ಷನ್ ಇದೆ ಇಲ್ಲಿ. ವೆದರ್ ಇಟ್ ಈಸ್ ಆಫ್ ಕ್ಲಾಡೋಫೋರಾ ಫ್ಯೂಕಸ್ ಅನ್ನೋದು ನಿಮಗೆ ಡೌಟ್ ಆಗುತ್ತೆ. ಸೊ ಕ್ಲಾಡೋಫೋರಾದಲ್ಲಿ ಯಾವಾಗಲೂ ಐಸೋಗ್ಯಾಮೆಟಿಕ್ ಕಂಡೀಷನ್. ಐಸೋಗ್ಯಾಮೆಟಿಕ್ ಅಂದ್ರೆ ಬೋತ್ ದ ಗ್ಯಾಮೆಟ್ಸ್ ಆರ್ ಐಡೆಂಟಿಕಲ್ ಇನ್ ಶೇಪ್ ಅಂಡ್ ಸೈಜ್. ಸೊ ಫ್ಯೂಕಸ್ ಅಲ್ಲಿ ಹೆಟ್ರೋಗ್ಯಾಮ್ಯಾಟಿಕ್ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಚಿತ್ರದಲ್ಲಿ ಬಿ ಆಪ್ಷನ್ ನೋಡಿ, ಇಲ್ಲಿ ಬಿ ಇದ್ರಲ್ಲಿ ನೋಡ್ರಿ ಕೆಳಗಡೆ ಇರೋ ಚಿತ್ರದಲ್ಲಿ ಒಂದು ಫಿಮೇಲ್ ಇಸ್ ಲಾರ್ಜರ್ ಅಂಡ್ ಮೇಲ್ ಇಸ್ ಸ್ಮಾಲರ್ ಇನ್ ಸೈಜ್. ಸೊ ಆನ್ಸರ್ ಏನಾಯ್ತು ಇದಕ್ಕೆ? ಐಸೋಗ್ಯಾಮೆಟ್ ಆಫ್ ಕ್ಲಾಡೋಫೋರಾ. Now, the figure shown in the portion of TS of angiosperm of immature anther, identify the choose a marked X part. X part ಏನು ಅಂತ ಕಂಡುಹಿಡಿಯಬೇಕು. ಏನಾಗುತ್ತೆ ಇಲ್ಲಿ ನೋಡ್ಬಿಡಿ, ಡೈರೆಕ್ಟ್ ಆಗಿ ಇಲ್ಲೇ ನೋಡ್ತಾ ಹೋಗ್ರಿ, ನಿಮ್ಗೆ ಗೊತ್ತಿರುತ್ತೆ ಚಿತ್ರ. ಸ್ವಲ್ಪ ಲೇಬಲಿಂಗ್ ಪಾರ್ಟ್ ಸ್ವಲ್ಪ ನಿಮಗೆ ಇದಾಗುತ್ತೆ. ಸೊ ಏನು ಎಪಿಡರ್ಮಿಸ್, ಬಿ ಏನು ಅದ್ರ ಕೆಳಗಿರೋದು ಎಂಡೋಥೀಸಿಯಂ, ಮೂರನೇದೇನು ದಟ್ ಈಸ್ ಮಿಡಲ್ ಲೇಯರ್, ಮಿಡಲೇ ಕೊಟ್ಟಿರೋದು. ಸಿ ಏನು ಸ್ಪೋರೋಜಿನಸ್ ಟಿಶ್ಯೂ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳ್ಬೋದು. ಡಿ ಏನು ಟೆಪೆಟಮ್. ಸೊ ಎಕ್ಸ್ ಪಾರ್ಟ್ ಕೇಳಿದಾನೆ, ಎಕ್ಸ್ ಪಾರ್ಟ್ ಏನಾಗುತ್ತೆ ಅಲ್ಲಿ? ಇಟ್ ಈಸ್ ಮಿಡಲ್ ಲೇಯರ್. ಆಪ್ಷನ್ ಡಿ ಇಸ್ ಕರೆಕ್ಟ್. Now, which type of cell division take place in the diagram marked as A? A ಅನ್ನೋದು ಇಲ್ಲಿ ಮಾರ್ಕ್ ಇಲ್ಲಿದೆ ನೋಡ್ರಿ, ಎ ಅನ್ನೋದು ಮಾರ್ಕ್ ಮಾಡಿದೆ. ಅದರದ್ದು ಯಾವ ಟೈಪ್ ಇಂದು ಸೆಲ್ ಡಿವಿಷನ್ ಅಂತ ನೀವು ಹೇಳ್ಬೇಕು. ಸೊ ಇಲ್ಲಿ ಯಾವ ಟೈಪ್ ಇನ್ ಸೆಲ್ ಡಿವಿಷನ್ ಅಂತ ಹೇಳ್ಬೇಕಾದ್ರೆ ನೀವು ಗೊತ್ತಿರಲಿ, ದಿಸ್ ಇಸ್ ಪ್ರೋಸೆಸ್ ಆಫ್ ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ದಿಸ್ ಇಸ್ ಫಸ್ಟ್ ಮಿಯೋಟಿಕ್ ಡಿವಿಷನ್. ಆಫ್ಟರ್ ದಟ್ ಯು ವಿಲ್ ಗೆಟ್ ಡಯಾಡ್ ಸ್ಟೇಜ್. ಅದಾ, ದೆನ್ ದೇರ್ ಇಸ್ ಎ second meiotic division that where you get a megaspore tetrad. So A ಏನಾಗುತ್ತೆ? ಇದು ಮಿಯೋಸಿಸ್ ಸೆಕೆಂಡ್ ಆಗುತ್ತೆ. ಇನ್ನು ಉಳಿದಂತ ಬೇರೆ ಆಪ್ಷನ್ ಗಳನ್ನ ನೋಡೋಣ. ಈ ಮೆಗಾಸ್ಪೋರ್ ಟೆಟ್ರಾಡ್ ಅಲ್ಲಿ 3 ಡಿಜನರೇಟ್ ಆಗ್ತವೆ. ಒಂದ್ ಏನಾಗುತ್ತೆ? ಇಟ್ ಅಂಡರ್ಗೋ ಫರ್ದರ್ 3 mitotic divisions, repeated mitotic divisions to form what? Embryo sac. 8-celled 7 nucleated 8-celled structure. Now, the following figure is showing compact inflorescence and well-exposed stamen. According to these features, which type of pollination is possible in this plant? One plant ಕೊಟ್ಟಿದ್ದಾರೆ, ಕಾಂಪ್ಯಾಕ್ಟ್ inflorescence ಅಂತ ಬಂದಾಗ, inflorescence ಅನ್ನೋ ವರ್ಡ್ ಬಂದಾಗ ನೀವು ತಿಳ್ಕೊಂಡ್ರಿ, generally those plants who are having inflorescence, they will be showing wind pollination. Wind pollination ಅಂದ್ರೆ ಯಾವುದು? ಅನಿಮೋಫಿಲಿ. ಓಕೆ. ಸೊ ಇನ್ನು ಉಳಿದಂತ ಆರ್ನಿಥೋಫಿಲಿ ಆಗಲಿ ಎಂಟಮೋಫಿಲಿ ಆಗಲಿ ಅದರಲ್ಲಿ ಬ್ರೈಟ್ ಕಲರ್ ಇರ್ತದೆ, ಸೆಂಟ್ ಇರುತ್ತೆ, ಫನಲ್ ಶೇಪ್ಡ್ ಫ್ಲೋರಲ್ ಅರೇಂಜ್ಮೆಂಟ್ ಇರುತ್ತೆ, ಪೆಟಲ್ ಅರೇಂಜ್ಮೆಂಟ್ ಇರುತ್ತೆ. ಹೌದಾ? ಸೊ ಆನ್ಸರ್ ಇದಕ್ಕೆ ಏನಾಯ್ತು? ಅನಿಮೋಫಿಲಿ. ಐಡೆಂಟಿಫೈ ದ ಪಾರ್ಟ್ಸ್ ಪ್ರೆಸೆಂಟ್ ಆಸ್ PQRS in the given schematic representation of spermatogenesis and select the correct combination. ಸೊ ಇಲ್ಲಿ ಚಿತ್ರಗಳಲ್ಲಿ ನೋಡಬಹುದು ನೀವು PQRS ಏನು ಅಂತ ಕೇಳಿದಾನೆ. ಪಿ ಏನಾಗುತ್ತೆ ನೋಡ್ರಿ, ಸ್ಪರ್ಮೆಟೋಗೋನಿಯಂ ಮೈಟೋಟಿಕ್ ಡಿವಿಷನ್ ಆಗಿ ಬರೋದೇನೋ ಪ್ರೈಮರಿ ಸ್ಪರ್ಮೆಟೋಸೈಟ್. ಪ್ರೈಮರಿ ಸ್ಪರ್ಮೆಟೋಸೈಟ್ ಇಂದ ನೆಕ್ಸ್ಟ್ ಬರೋದೇನು ಸೆಕೆಂಡರಿ ಸ್ಪರ್ಮೆಟೋಸೈಟ್. ಸೆಕೆಂಡರಿ ಸ್ಪರ್ಮೆಟೋಸೈಟ್ ಅಂಡ್ರಿಗೂ ನಾರ್ಮಲಿ ಇಟ್ ಇಸ್ ಗೋಯಿಂಗ್ ಟು ಡಿವೈಡ್ ಟು ಫಾರ್ಮ್ ವಾಟ್? ಸ್ಪರ್ಮಾಟಿಡ್ಸ್. ಸ್ಪರ್ಮಾಟಿಡ್ಸ್ ಇಂದ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಗುತ್ತೆ ಬರೋದೇನು? ಸ್ಪರ್ಮ್ಸ್. ಯಾವ ಆಪ್ಷನ್ ಅಲ್ಲಿ ಇದೆ? ದಟ್ ಈಸ್ ಇನ್ ಎ. ಹೌದಾ? ಪ್ರೈಮರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ ಸ್ಪರ್ಮೆಟೋಸೈಟ್, ಸ್ಪರ್ಮಾಟಿಡ್ ಮತ್ತು ಸ್ಪರ್ಮೆಟೋಸೋ. ಇದರಲ್ಲಿ ಇನ್ನೂ ಕೆಲವು ಕಾನ್ಸೆಪ್ಟ್ ಬೇಸ್ಗಳು ತಗೊಂಡ್ರೆ primary spermatocyte is what? Diploid. Secondary haploid. Spermatid haploid. Spermatozoa haploid. ಆಮೇಲೆ ಇನ್ನೊಂದು ಸ್ಪರ್ಮಾಟಿಡ್ ಇಂದ ಸ್ಪರ್ಮ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ನಡೆಯುವಂತ ಡಿಫ್ರೆನ್ಶಿಯೇಷನ್ ಪ್ರೋಸೆಸ್ ಏನಂತ ಕರೀತಾರೆ? ದಟ್ ಈಸ್ ಸ್ಪರ್ಮಾಟಿಲಿಯೋಸಿಸ್, ಸ್ಪರ್ಮಿಯೇಷನ್ ಅಥವಾ ಅದಾ. ಸೊ ಸ್ಪರ್ಮೆಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಒನ್. The given diagram is LS of human ovary. Identify the labeled part A, B, C and D from the diagram and select the correct combination. So ಇಲ್ಲಿ A ಏನು, B ಏನು, C ಏನು, D ಏನು ಆಪ್ಷನ್ ಕಂಡುಹಿಡಿಯಬೇಕು. ಏನಿದು? ಪ್ರೈಮರಿ ಫಾಲಿಕಲ್ ಇರೋದು. ಪ್ರೈಮರಿ ಫಾಲಿಕಲ್ ಎರಡು ಆಪ್ಷನ್ ಇದೆ ಇಲ್ಲಿ, A ಮತ್ತು D ಅಲ್ಲಿ.
ಸೆಕೆಂಡ್ ಒನ್ ಏನು ಗ್ರಾಫಿಯನ್ ಫಾಲಿಕಲ್. ಸಿ ಏನು ಓಮ್. ಸಿ ಓಮ್ ಕೊಟ್ಟಿದ್ರೆ ಕಾರ್ಪಸ್ ಲೂಟಿಯಂ ಕೊಟ್ಟಿದ್ದಾನೆ. ಆಕ್ಚುಲಿ ಕಾರ್ಪಸ್ ಲೂಟಿಯಂ ಯಾವುದು? ಡಿ. ಕಾರ್ಪಸ್ ಲೂಟಿಯಂ ಅಂದ್ರೆ ಏನು? ಇಟ್ ಈಸ್ ಗ್ಲ್ಯಾಂಡುಲರ್ ಸ್ಟ್ರಕ್ಚರ್ ಫಾರ್ಮ್ ಫ್ರಮ್ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್. ಸೊ ದಟ್ ಈಸ್ ಪ್ರೊಡ್ಯೂಸಿಂಗ್ ಪ್ರೊಜೆಸ್ಟರಾನ್. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ? ನಾರ್ಮಲಿ ನೋಡ್ತಾ ಇರೋದ್ರಲ್ಲಿ ಇಲ್ಲಿ ಸಿ ಓಮ್ ಇರೋದ್ರಿಂದ ಸೊ ದಟ್ ಈಸ್ ಆಪ್ಷನ್ ಡಿ. What identify the popular contraceptive device in the following figure? So ಈ ಡಿವೈಸ್ ಏನು ಅಂತ? ಸಿಂಪಲ್ ಒನ್, ಇಟ್ಸ್ ಕಾಪರ್ ಟಿ. ವಾಟ್ ಅಬೌಟ್ ಮೇಲ್ ಕಾಂಡಮ್? ಸ್ವಲ್ಪ ಪೆನಿ ಶೇಪ್ ಅಲ್ಲಿ ಇರುತ್ತೆ. ಫಿಮೇಲ್ ಕಾಂಡಮ್ ಇಸ್ ಆಲ್ಸೋ ಸಿಮಿಲರ್ ಟು ದಟ್, ಫಿಸಿಕಲ್ ಬ್ಯಾರಿಯರ್. Implants are generally implanted in the human reproductive, female reproductive system where they are releasing hormones. Identify the correct option with the part tied and cut during the permanent method of female sterilization. And what is the technical name of this method? So on the permanent method of sterilization ಕೊಟ್ಟಿದ್ದಾನೆ. ನೋಡಕ್ಕೆ ಗೊತ್ತಾಗ್ಬಿಡುತ್ತೆ ನಿಮಗೆ ಫಿಮೇಲ್ ಅಂತಂದು. ಫಿಮೇಲ್ ಅಲ್ಲಿ ಸ್ಟೆರಿಲೈಸೇಷನ್ ಆಗಿದೆ. ಇದೇನ್ ಕಟ್ ಮಾಡ್ತಾ ಇದ್ದಾರೆ? ಫಿಲೋಪಿಯನ್ ಟ್ಯೂಬ್. ಇದಕ್ಕೇನ್ ಅಂತ ಕರೀತಾರೆ? ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ಯೂಬೆಕ್ಟಮಿ. ವ್ಯಾಸೆಕ್ಟಮಿ ಅನ್ನೋದು ಮೇಲ್ ಸ್ಟೆರಿಲೈಸೇಷನ್ ಬರುತ್ತೆ, ಅಲ್ಲಿ ವಾಸ ಡಿಫರೆನ್ಸ್ ಕಟ್ ಆಗುತ್ತೆ, ಹೌದಲ್ಲ? ಸೊ ಫಿಲೋಪಿಯನ್ ಟ್ಯೂಬ್ ಬರೋದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಡೆಯೋದು ಯಾವುದು? ಟ್ಯೂಬೆಕ್ಟಮಿ. Identify and select the correct options. It explains dash law of inheritance with an example of dash. So ಇಲ್ಲಿ law of incomplete dominance ಬಗ್ಗೆ ಚಿತ್ರ ಇದೆ. ರೆಡ್ ಫ್ಲವರ್, ವೈಟ್ ಫ್ಲವರ್, ಪಿಂಕ್ ಬಂದಿದೆ ಅಂದ್ರೆ ಅರ್ಥ ಏನು? ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಕ್ಸಾಂಪಲ್ ಏನು? ಐಸಮ್ ಸೆಟ್ ಆಯೋನ್ ತಗೊಳ್ಳೋದೆಲ್ಲ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ. ಇದು ಒಂದು ನಾನ್ ಮೆಂಡಲಿಯನ್ ಕಾನ್ಸೆಪ್ಟ್ ಆಗಿದೆ. ಇದರಲ್ಲಿ ಆಂಟರಿನಮ್ ಮತ್ತು ಸ್ನೇಪ್ ಡ್ರ್ಯಾಗನ್, ಡಾಗ್ ಫ್ಲವರ್ ಅಂತ ಕರಿತೀವಿ ನಾವು. ಸೊ ಲಾ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ in anterenum. The person A and B, the given diagram, are with chromosomal disorders. Disorders ಕೊಟ್ಟಿದ್ದಾನೆ with the following mentioned symptoms. Choose the correct option of genetical complement of these persons. So ಒಂದು ಡಿಸಾರ್ಡರ್ ಕೊಟ್ಟಿದ್ದಾನೆ ಸಿಂಪ್ಟಮ್ಸ್ ಬೇಸಿಸ್ ಮೇಲೆ, ಜೆನೆಟಿಕಲ್ ಕಾಂಪ್ಲಿಮೆಂಟ್ ಕ್ವಶನ್ ಕೇಳಿದ್ದಾನೆ. ಸೊ ಇದೇನದು? ಟಾಲ್ ಸ್ಟೇಚರ್ ವಿತ್ ಫಿಮನೈಸ್ಡ್ ಕ್ಯಾರೆಕ್ಟರ್ ಅಂತ ಯಾವ್ದಿದು? ಕ್ಲೆನ್ಫಿಲ್ಟರ್ ಸಿಂಡ್ರೋಮ್. ಇದು ಶಾರ್ಟ್ ಸ್ಟೇಚರ್ಡ್ ಅಂಡರ್ ಡೆವಲಪ್ಡ್ ಫಿಮನೈನ್ ಕ್ಯಾರೆಕ್ಟರ್ ಅಂದ್ರೆ ಯಾವುದು? ದಟ್ ಈಸ್ ಟರ್ನರ್ ಸಿಂಡ್ರೋಮ್. ಕ್ಲೆನ್ಫಿಲ್ಟರ್ ಬಗ್ಗೆ ಗೊತ್ತಿರಲಿ ನಿಮ್ಗೆ. ಕ್ಲೆನ್ಫಿಲ್ಟರ್ ಸಿಂಡ್ರೋಮ್ is a syndrome due to extra X chromosome in human male. ಹೌದಾ? ಸೊ ಹ್ಯೂಮನ್ ಮೇಲ್ ನಾರ್ಮಲ್ ಏನಾಗುತ್ತೆ? 44A ಇರುತ್ತೆ. ಇಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಬಂದಿದೆ ಅಂದ್ರೆ ಅರ್ಥ ಏನು? ಇಟ್ ಈಸ್ 44A ಇದನ್ನ ಈ ತರನು ಬರೀಬಹುದು, ಬಟ್ ಇಲ್ಲಿ 44A ಹೌದಾ? ವೆರಾಸ್ ಫಿಮೇಲ್ ಇಟ್ ಇಸ್ ಬಿಕಾಸ್ ಆಫ್ ಮೊನೋಸೋಮಿ, ಒಂದು ಎಕ್ಸ್ ಕ್ರೋಮೋಸೋಮ್ ಕಡಿಮೆ ಇರುತ್ತೆ, 44A plus XO X0. ಸೊ ಆನ್ಸರ್ ಏನಾಗಿತ್ತು ಇಲ್ಲಿ? ದಟ್ ಈಸ್ ಬಿ. ದಟ್ ಈಸ್ ಬಿ is 44A XO, ಡಿ is 44A XXY. ಸೊ ಇದು ಕ್ಲೆನ್ಫಿಲ್ಟರ್ಗೆ, ಇದು ಟರ್ನರ್ಸ್ಗೆ. ಎ is ಕ್ಲೆನ್ಫಿಲ್ಟರ್, ಬಿ is ಟರ್ನರ್ಸ್. ಸೊ ಆನ್ಸರ್ is ಡಿ ಆಪ್ಷನ್. The given figure is the nucleosome structure. In this structure, what is the length of the DNA wrapped around the protein octamer? Select the correct options given below. So ಇಲ್ಲಿ ಗೊತ್ತಿರಲಿ, ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಲ್ಲಿ ಮೇನ್ ಆಗಿ ಪ್ರೋಟೀನ್ ಆಕ್ಟೋಮರ್ ಬರುತ್ತೆ. ಇದರಲ್ಲಿ 4 ಟೈಪ್ ಇಂದ ಇಷ್ಟೊಂದು ಪ್ರೋಟೀನ್ ಇದೆ. H2B, H2A, H3, H4 ಅಂತ ಹೇಳಿ. ಈ 4 ಟೈಪಿನ ಪ್ರೋಟೀನ್ಗಳು ಏನಾಗಿರ್ತವೆ? ದೇ ಆರ್ compactly forming octamer. Over that octamer, DNA is wrapped in 1/3/4 rotation. ಎಷ್ಟು DNA ಇರುತ್ತೆ? Approximately about 200 base pairs. ಹೌದಾ? ಸೊ ಇಲ್ಲಿ 80 to 100 ಏನಿರುತ್ತೆ ದಟ್ ಈಸ್ ಲಿಂಕರ್ DNA ದಲ್ಲಿ ಬರುತ್ತೆ. 20 ನ್ಯಾನೋಮೀಟರ್ ಅನ್ನೋ ಸ್ವಲ್ಪ ನಿಮ್ಗೆ ಗೊತ್ತಿರಲಿ. 20 ಆರ್ಮ್ಸ್ಟ್ರಾಂಗ್ ಏನು ಡಯಾಮೀಟರ್ ಆಫ್ ದಿ DNA, ಅದನ್ನ 2 ನ್ಯಾನೋಮೀಟರ್ ಅಂತ ಹೇಳ್ಬೋದು. ಸೊ ಕೆಲವೊಂದ್ಸಲ ಆರ್ಮ್ಸ್ಟ್ರಾಂಗ್ ಬದಲು ನ್ಯಾನೋಮೀಟರ್ ಕೊಟ್ಬಿಡ್ತಾನೆ, ಕನ್ಫ್ಯೂಸ್ ಮಾಡ್ತಾನೆ. ಸ್ವಲ್ಪ ಗೊತ್ತಿರಲಿ ನಿಮಗೆ DNA ಡಯಾಮೀಟರ್ ಏನು? ದಟ್ ಈಸ್ 20 ಆರ್ಮ್ಸ್ಟ್ರಾಂಗ್. ಹೌದಾ? ಸೊ ಆನ್ಸರ್ ಏನಿದಕ್ಕೆ? 200 ಬೇಸ್ ಪೇರ್ಸ್. ಇಲ್ಲಿ 140 ಬೇಸ್ MBPS ಅಂತ ಕೊಟ್ಟಿದ್ದಾನೆ. ಸೊ ಸ್ಪೀಡ್ ರೀ, ನಾವೇನ್ ನೋಡ್ತಾ ಇದೀವಿ ಇವಾಗ, ಇದಕ್ಕೆ ಕಾರಣನೇ MBPS ಸ್ಪೀಡ್. ಸೊ ಸ್ವಲ್ಪ ನನ್ನ ಸ್ಪೀಡ್ ಇಷ್ಟಿತ್ತು, ಅದಕ್ಕೆ ಹಾಕ್ಬಿಟ್ಟೆ ನಾನು ಇದನ್ನ ಒಂದು ಆಪ್ಷನ್. ಓಕೆ. In the given transcriptional unit, identify the regions M and N respectively. ಸೊ M ಮತ್ತು N ಏನಂತ ಕೇಳಿದ್ದೀನಿ. ಸೊ ಯಾವಾಗಲೂ ಗೊತ್ತಿರಲಿ ನಿಮಗೆ, ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಕೋಡಿಂಗ್ ಸ್ಟ್ರಾಂಡ್ ಇಂದು 5' ಎಂಡ್ ಕಡೆ ಯಾವಾಗಲೂ ಪ್ರಮೋಟರ್ ಇರುತ್ತೆ, 3' ಎಂಡ್ ಕಡೆ
ಟರ್ಮಿನೇಟರ್ ಇರುತ್ತೆ. ಸೊ ಎಂ ಪ್ರಮೋಟರು, ಎನ್ ಟರ್ಮಿನೇಟರು. ಸೊ ಇಟ್ ಇಸ್ ಎ ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್. ಚಿತ್ರದ ಬಗ್ಗೆ ಗೊತ್ತಿರಲಿ ನಿಮಗೆ. ಸೊ ಇಟ್ ಈಸ್ ಹ್ಯಾವಿಂಗ್ 5' to 3' end, promoter, terminator regions, and generally coding strand, template strand ಅಂತ ಚಿತ್ರದಲ್ಲಿ ಲೇಬಲ್ಸ್ ಬರ್ತವೆ. ನೆಕ್ಸ್ಟ್ ಒನ್ ವಾಟ್ ವಿ ಹ್ಯಾವ್ ಇಸ್, ನೋಡಿ ಸ್ವಲ್ಪ ಲೆಂದಿ ಕ್ವಶನ್ ಅನ್ಸುತ್ತೆ, ಬಟ್ ಬಹಳ ಸಿಂಪಲ್ ಕಾನ್ಸೆಪ್ಟ್. ಸೊ ಓದ್ಬಿಡ್ತೀನಿ ಫಾಸ್ಟ್ ಆಗಿ. ದ ಫಿಗರ್ ಶೋನ್ ಈಸ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಇನ್ ದಿಸ್, few representative chromosomes have been shown to contain different copy numbers of VNTR. For the sake of understanding, different color schemes have been used to trace the origin of each band in the gel. The two alleles, paternal and maternal, of the chromosomes also contain different copy numbers of VNTR. What inference is drawn with this representation? Choose the correct option from the given. So, ಇಲ್ಲಿ ಕೊಟ್ಟಿದ್ದಾನೆ ಡೀಟೇಲ್ ಆಗಿ ಒಂದು ಪ್ಯಾಟರ್ನಲ್ ಕ್ರೋಮೋಸೋಮ್, ಮ್ಯಾಟರ್ನಲ್ ಕ್ರೋಮೋಸೋಮ್, ಅವುಗಳಿರುವಂತ ಕಾಪಿ ನಂಬರ್ಸ್ ಎಲ್ಲ ಕೊಟ್ಟಿದ್ದಾನೆ VNTR. ಬಟ್ ಇಲ್ಲಿ ಆಪ್ಷನ್ ಏನ್ ಹೇಳುತ್ತೆ, ಬೈಂಡಿಂಗ್ ಪ್ಯಾಟರ್ನ್ ಆಫ್ DNA ಫ್ರಮ್ ಕ್ರೈಮ್ ಸೀನ್ ಮ್ಯಾಚಸ್ ವಿತ್ ದ ಇಂಡಿವಿಜುವಲ್ ಬಿ. ಕ್ರೈಮ್ ಸೀನ್ ಅಲ್ಲಿ ಈ ಅನ್ನೋ ಒಂದು DNA ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿಂದ ತಂದಂತ ಸೆಲ್ ಇಂದ DNA ಪ್ರೊಫೈಲ್ ಮಾಡಿದ್ದಾರೆ. ಇದು ಯಾವ್ದ್ರ ಜೊತೆಗೆ ಮ್ಯಾಚ್ ಆಗುತ್ತೆ ಅನ್ನೋ ಸಿಂಪಲ್ ಕ್ವಶನ್ ಇದು. ವೆದರ್ ಇಟ್ ಈಸ್ ಮ್ಯಾಚಿಂಗ್ ವಿತ್ ಎ ಪರ್ಸನ್ ಆರ್ ಬಿ ಪರ್ಸನ್ ಅಂತ ಹೇಳಿ ಇಲ್ಲ ನೋಡ್ರೆ ಗೊತ್ತಾಗುತ್ತಲ್ಲ, ಇದು ಇದಕ್ಕೆ ಮ್ಯಾಚ್ ಆಗ್ತದೆ ಬಿಗೆ. ಸೊ ಆನ್ಸರ್ ಏನಾಯ್ತು ಇಲ್ಲಿ? ದಟ್ ಈಸ್ ಎ ಆಪ್ಷನ್. ನಿಮ್ಗೆ ಗೊತ್ತಿರಲಿ on what basis this DNA fingerprinting works. It is detecting VNTRs by using radioactive labeled probes. ಇಲ್ಲಿ ಪ್ರೋಬ್ಗಳನ್ನ ಯೂಸ್ ಮಾಡಿದಾಗ ಎಷ್ಟು ಕಾಪಿ ನಂಬರ್ ಇರುತ್ತೆ ಅಷ್ಟು ಬ್ಯಾಂಡ್ಸ್ಗಳು ಕ್ರಿಯೇಟ್ ಆಗ್ತವೆ ನಿಮ್ಗೆ. ಇಲ್ಲಿ ಇವಾಗ ಇದು ಹೆವಿ ಇತ್ತು ಅನ್ಕೊಡ್ರಿ, ಫಾರ್ ಎಕ್ಸಾಂಪಲ್ ಈ 4 ನೋಡ್ರಿ, ಇದು ಕ್ರೋಮೋಸೋಮ್ 7 to 16 ಅಂತ ಕೊಟ್ಟಿದ್ದಾನೆ. ಇದಿಷ್ಟರಲ್ಲಿ ನಾರ್ಮಲ್ ಇವೆರಡರ ತಗೋಣ. ಫಸ್ಟ್ ಇವೆರಡರ ತಗೊಂಡಾಗ ಈ 4ರಲ್ಲಿ ಯಾವ್ದು ದೊಡ್ಡದು ಕಾಪಿ ನಂಬರ್ ಎಲ್ಲಿ ಜಾಸ್ತಿ ಇದೆ? ಇದ್ರದ್ದು ಅದಾ ಈ ಬ್ಯಾಂಡ್. ಆಮೇಲೆ ಇವೆರಡರಲ್ಲಿ ಈ 4ರಲ್ಲಿ ಇದು ಈ ಬ್ಯಾಂಡ್. ಸೊ ಇಲ್ಲಿ ಫಸ್ಟ್ ಇರೋದೇ ಇದು. ಇದಕ್ಕಿದ್ ಕಂಪೇರ್ ಮಾಡ್ರಿ, ಇದಕ್ಕಿದ್ ಕಂಪೇರ್ ಮಾಡ್ರಿ, ಇದು ಇದಕ್ಕಿನ್ನ ಚಿಕ್ಕದು. ಇದಕ್ಕೂ ಮತ್ತು ಮೇಲ್ಗಡೆ ಇರೋಂತ ಲಾರ್ಜರ್ ಕಾಪಿ ನಂಬರ್ ನೋಡ್ರಿ, ಇದು ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಫಸ್ಟ್ ಆಗುತ್ತೆ, ಸೆಕೆಂಡ್ ಆಗುತ್ತೆ, ಇದು ಥರ್ಡ್ ಆಗುತ್ತೆ. ಸೊ ಅದೇ ತರ ಸೀಕ್ವೆನ್ಸ್ ಬರೋದಿಲ್ಲ ಅದಾ. ಸೊ ದಟ್ಸ್ ವೈ ಸ್ಪೆಷಲಿ ಸಿ ಈಸ್ ಮ್ಯಾಚಿಂಗ್ ವಿತ್ ವಾಟ್? ಬಿ ಹಿಯರ್. ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಂತ DNA ಯಾವ ಜೊತೆಗೆ ಮ್ಯಾಚ್ ಆಗುತ್ತೆ? ಬಿಗೆ. ಆನ್ಸರ್ ಏನಾಯ್ತು ಇಲ್ಲಿ? ಎ. The diagram shows A normal human RBC and B abnormal RBC. A normal RBC, that is biconcave shape is B ಏನಿದು ಸ್ವಲ್ಪ ಸಿಕಲ್ ಸೆಲ್ ಶೇಪ್ ಇದೆ. ಸೊ ಆನ್ಸರ್ ಏನಾಯ್ತು? ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಕಾರಣ ಏನು? ಯು ನೋ ದಟ್ ಪಾಯಿಂಟ್ ಮ್ಯೂಟೇಷನ್. GAG ಬದಲು ಏನಾಗುತ್ತೆ ಇಲ್ಲಿ? GUG ಆಗುತ್ತೆ. ಎ ಬದಲು ಯು. ಪಾಯಿಂಟ್ ಮ್ಯೂಟೇಷನ್ ಆಯ್ತು. ಅದರಿಂದ ಏನಾಯ್ತು? ಗ್ಲುಟಾಮಿಕ್ ಆಸಿಡ್ ಇನ್ಸ್ಟೆಡ್ ಆಫ್ ಗ್ಲುಟಾಮಿಕ್ ಆಸಿಡ್ ವೆಲೈನ್ is produced. So veline, due to veline, this hemoglobin is defective hemoglobin, that is called S hemoglobin, that converts or that makes the RBC somewhat sickle shaped, that results into internal injuries and bleeding. So that ultimately causes anemia. ಥ್ಯಾಲಸೀಮಿಯಾದಲ್ಲೂ ಅದೇ ಪ್ರಾಬ್ಲಮ್ ಆಗೋದು, ಬಟ್ ಸ್ವಲ್ಪ ಶೇಪ್ ಅಲ್ಲಿ ವ್ಯತ್ಯಾಸ ಇರುತ್ತೆ. Now the diagram shows inflammation in one of the lower limbs of the patient suffering from one of the dash malady caused due to dash. Identify the disease and its causal agent by selecting the correct option. So ಈ ಚಿತ್ರದಲ್ಲಿ ಒಂದು ಡಿಸೀಸ್ ಕೊಟ್ಟಿದ್ದಾನೆ, ಮ್ಯಾಲಡಿ ಡಿಸಾರ್ಡರ್. ಅದ ಯಾವ್ದದು? ದಟ್ ಈಸ್ ಎಲಿಫೆಂಟಾಸಿಸ್, ಫಿಲೇರಿಯಾಸಿಸ್ ಅಂತ ಹೇಳ್ಬೋದು. ಎದಕ್ಕೆ ಕಾಸ್ ಆಗುತ್ತೆ? ದಟ್ ಈಸ್ ಕಾಸ್ಡ್ ಬೈ ವಾಚೇರಿಯಾ ಬ್ರಾಂಕಾಫ್ಟಿ. ಅದಾ. ಸೊ ಎಲಿಫೆಂಟಾಸಿಸ್, ವಾಚೇರಿಯಾ ಬ್ರಾಂಕಾಫ್ಟಿ ಆನ್ಸರ್ ಆಗುತ್ತೆ. ಸೊ ವಾಟ್ ಅಬೌಟ್ ರಿಂಗ್ ವಾರ್ಮ್? ಇಲ್ಲಿ ರಿಂಗ್ ವಾರ್ಮ್ ನಾವು ತಗೊಂಡಾಗ ಸ್ವಲ್ಪ ನೀವು ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಿಂಪ್ಟಮ್ಸ್ ಹೆಂಗಿದೆ? ಸಿಂಪ್ಟಮ್ಸ್ ಶೋಯಿಂಗ್ ರಿಂಗ್ ಲೈಕ್ ಅಪಿಯರೆನ್ಸ್. ಅದಲ್ಲ, ರಿಂಗ್ ಲೈಕ್ ಅಪಿಯರೆನ್ಸ್, ಇನ್ಫೆಕ್ಷನ್ ಸ್ಕಿನ್ಗೆ, ಡರ್ಮೆಟೋಫೈಟಾನ್ಸ್ ಅಂತ ಕರೀತೀವಿ ನಾವು ಇದಕ್ಕೆ. ಡರ್ಮೆಟೋಫೈಟಾನ್ಸ್, ಈ ಡರ್ಮೆಟೋಫೈಟಾನ್ಸ್ ಗಳಲ್ಲಿ ಬಹಳಷ್ಟು ಟೈಪಿನ ಬರ್ತವೆ. ಅದರಲ್ಲಿ ಒಂದು ನಮಗೆ ಎಕ್ಸಾಂಪಲ್ ಇದೆ, ದಟ್ ಈಸ್ ಟ್ರೈಕೋಫೈಟಾನ್ ರಬ್ರಮ್ ಅಂತೇಳಿ. ಇವಾಗ ಸದ್ಯಕ್ಕೆ ಇನ್ನೊಂದು ಫಂಗಸ್ ಬಗ್ಗೆ ಜಾಸ್ತಿ ನಾವು ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಯಾವ್ದದು? ಬ್ಲಾಕ್ ಫಂಗಸ್. ಬ್ಲಾಕ್ ಫಂಗಸ್ ಅಲ್ಲಿ ಯಾವ್ದಿದೆ? ಅದು ಚಿತ್ರ ಇದೆ ನಮ್ಮಲ್ಲಿ, ಸ್ವಲ್ಪ ನೋಡ್ಕೊಳ್ಳಿ ಅದನ್ನ. ದಟ್ ಈಸ್ ಮ್ಯೂಕರ್ ಮೈಕಾಸಿಸ್ ಅಂತಾನೆ ಕರೆಯೋದು ಅದಕ್ಕೆ. ಮ್ಯೂಕರ್ ಚಿತ್ರ ನೋಡ್ಕೊಳ್ಳಿ ನೀವು. ಬ್ರೆಡ್ ಅಥವಾ ರೊಟ್ಟಿಯಲ್ಲಿ
ಸ್ವಲ್ಪ ದಿವಸ ಬಿಟ್ಬಿಟ್ರೆ ವೆಟ್ನೆಸ್ ಇದ್ರೆ ಬೆಳಗುತ್ತೆ ನೋಡಿ, ವೈಟ್ ಒಂಥರ ಬೂಜ್ ಬಂದ್ಬಿಡುತ್ತೆ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ದಟ್ ಈಸ್ ಮ್ಯೂಕರ್ species. Okay, so ringworm is due to trichophyton from malaria, plasmodium vivax, amoebiasis, entamoeba histolytica. So answer ಇದಕ್ಕೆ ಏನಾಯ್ತು? Elephantiasis, Wacheria, Bromcrafti. So next one what we have is photograph is given in the common plant abused for drug. Identify the plant and recall the abused drug obtained from it. Select the correct combination. So ಯಾವ್ದಿದು? It is Papaver somnifera ಅಲ್ಲ, ಪಾಪಿ ಪ್ಲಾಂಟ್ ಅದು ಪಪಾವರ ಸೋಮ್ನಿಫೆರಮ್. ಇದ್ಯಾವುದು? ಕ್ಯಾನಬಿಸ್ ಸಟೈವಸ್. ಗಾಂಜಾ ಪ್ಲಾಂಟ್ ಚರಸ್ ಅಂತ ಹೇಳ್ತಾರೆ, ಇದು ಪಪಾವರ. ಪಕ್ಕದಲ್ಲಿ ನೋಡ್ಬೋದು ನೀವು, ಪಿಂಕಿಶ್ ಫ್ಲವರ್ ಇದೆಲ್ಲ ಪಾಪಿ ಪ್ಲಾಂಟ್ ಅಂತ ಕರೀತಾರೆ. ಕಶ್ಕಶ್ ಅದು ಲ್ಯಾಟೆಕ್ಸ್ ಇಂದ ಮಾರ್ಫಿನ್ ಮಾಡ್ತಾರೆ. ಅಟ್ರೋಪಾ ಬೆಲ್ಲಡೋನ ಒಂದು ಸೋಲನೇಸಿಯಾ ಮೆಂಬರ್ ಅಟ್ರೋಪೈನ್ ಅಂತ ಪ್ರೊಡ್ಯೂಸ್ ಮಾಡ್ತಾರೆ, ಅದು ಐ ಪುಪಿಲ್ ಡೈಲೇಷನ್ ಯೂಸ್ ಮಾಡ್ತಾರೆ. ದೆನ್ ಎರಿಥ್ರೋಸೆಲಾ ಕೋಕಾ ಇಸ್ ಕೋಕಿಯನ್ ಪ್ಲಾಂಟ್. ಸೊ ಇದು ಯಾವ್ದು ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಕ್ಯಾನಬಿಸ್ ಸಟೈವಸ್, ಗಾಂಜಾ ಪ್ಲಾಂಟ್. It is a schematic representation of black operum concept. What would happen if marked A is absent? So ಇಲ್ಲಿ A ಅನ್ನೋದೇನು? It is an inducer. A absent ಇದ್ರೆ ಏನಾಗುತ್ತೆ? ಇದು ಈ ಚಿತ್ರದ ಮೇಲ್ಗಡೆ ನೋಡಬಹುದು. A absent ಇದ್ರೆ repressor goes and blocks the operator. So switch off mechanism ಆಗುತ್ತೆ. So ಆನ್ಸರ್ ಏನಿಲ್ಲಿ? Switch off mechanism. Black operum ಕಾನ್ಸೆಪ್ಟ್ ರಿಲೇಟೆಡ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಸ್ವಲ್ಪ ಕಾನ್ಸೆಪ್ಟ್ ನೋಡ್ಕೊಂಡಿದ್ರೆ, ಸ್ವಲ್ಪ ನಾನು ಸ್ಪೀಡ್ ಆಗಿದ್ದೀನಿ, ಬಟ್ I hope you are following me and you try to make it out more and more diagrams because questions may be of any type. Okay. Now next one, identify the part M and N in the given diagram and select the correct option. So M and N ಅಲ್ಲಿ correct option ಯಾವ್ದಿದೆ ನೋಡಿ. M ಏನಿದು larger size ಅಲ್ಲಿ ಇದೆ. So larger size ಅಲ್ಲಿ ಇರುವಂತ ಒಂದು ಪಾರ್ಟ್ ನಾವೇಂತ ಕರಿತೀವಿ? So that is what we call heavy chain ಅಂತ ಕರಿತೀವಿ ಅದಕ್ಕೆ. Whereas next one what we have is a light chain. So heavy chain ಮತ್ತು light chain ಅಲ್ಲಿ ನೀವು ನೋಡಬಹುದು, what we have is antigen binding site ಅಂತ ಕರಿತೀವಿ, ಅದಕ್ಕೆ ಎಪಿಟೋಪ್ ಅಂತ ಕರಿತೀವಿ. ಇದಕ್ಕೆ ಪ್ಯಾರಾಟೋಪ್ ಆಂಟಿಬಾಡಿ ಪಾರ್ಟ್ ಅಲ್ಲಿ ಬರುತ್ತೆ, ಪಾರ್ಟ್ ವೇರ್ ದಿಸ್ ಆಂಟಿಬಾಡೀಸ್ ದಟ್ ಇಸ್ ಆಂಟಿಜನ್ ಪಾರ್ಟ್ ಅಲ್ಲಿ ನಿಮಗೆ ಪ್ಯಾರಾಟೋಪ್ ಇರುತ್ತೆ, ಅಲ್ಲಿ ಹೋಗಿ ಆಂಟಿಜನ್ ಬೈಂಡ್ ಆಗುತ್ತೆ. ಸೊ ಇದು ವೇರಿಯಬಲ್ ಪಾರ್ಟ್, ಇದು ಕಾನ್ಸ್ಟೆಂಟ್ ಪಾರ್ಟ್, ಹೌದಿಲ್ಲ? ಸೊ ಇದು ಹೆವಿ ಚೇನು, ಇದು ಲೈಟ್ ಚೇನು. ಸೊ ಆನ್ಸರ್ ಏನಾಯ್ತು ಇದಕ್ಕೆ? ಸೊ ದಟ್ ಈಸ್ ಎ, ಹೆವಿ ಚೇನ್ ಮತ್ತು ಲೈಟ್ ಚೇನ್. Identify the enzyme that catalyzes the step labeled as M in the given schematic representation of replication of retrovirus. So retrovirus ನೋಡಬಹುದು ನೀವು, ಒಂದು ಹೋಸ್ಟ್ ಸೆಲ್ ಒಳಗಡೆ ಹೋದಾಗ ಅದರ ವೈರಲ್ ಡಿಎನ್ಎ ಪಾಸ್ ಆಗುತ್ತೆ. ಆ ವೈರಲ್ ಡಿಎನ್ಎ ದಿಂದ ಏನು ಬರ್ತಾ ಇದೆ? ವೈರಲ್ ಡಿಎನ್ಎ ಬರ್ತಾ ಇದೆ, ಆರ್ಎನ್ಎ ದಿಂದ ಡಿಎನ್ಎ. ಸೊ ಸಿಂಥಸಿಸ್ ಆಫ್ ಡಿಎನ್ಎ ಫ್ರಮ್ ಆರ್ಎನ್ಎ ಇಸ್ ವಾಟ್ ವಿ ಕಾಲ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ಯಾವ ಎನ್ಸೈಮ್ ಕೆಲಸ ಮಾಡೋದು? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ರಿಕಾಂಬಿನೇಸ್ ಏನ್ ಮಾಡುತ್ತೆ? ರಿಕಾಂಬಿನೇಷನ್ ಅಂದ್ರೆ ಸ್ಪೆಷಲ್ ಕ್ರಾಸಿಂಗ್ ಓವರ್ ಹೆಲ್ಪ್ ಮಾಡುತ್ತೆ. ಟ್ರಾನ್ಸ್ಕ್ರಿಪ್ಟೇಸ್ ಎಂಆರ್ಎನ್ಎ ಸಿಂಥಸಿಸ್ ಅದು ಸೇಮ್, ಈ ಆರ್ಎನ್ಎ ಪಾಲಿಮರೇಸ್ ಸೇಮ್ ಆಗುತ್ತೆ. ಸೊ ಆನ್ಸರ್ ಯಾವ್ದು ಇದಕ್ಕೆ? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್. The given figure is a step in the polymerase chain reaction. Identify the second step M in the process where set of primer attached to the denatured DNA. So ನಿಮ್ಗೆ ಗೊತ್ತಿರಲಿ, PCR polymerase chain reaction ಅಲ್ಲಿ 3 ಸ್ಟೆಪ್: ಡಿನ್ಯಾಚುರೇಷನ್, ಅನೀಲಿಂಗ್ ಮತ್ತು ಎಕ್ಸ್ಟೆನ್ಷನ್ ಅಂತ. ಸೊ ಎರಡನೇ ಸ್ಟೆಪ್ ಕೇಳಿದಾನೆ, ಆನ್ಸರ್ ಏನಾಗುತ್ತೆ ಇಲ್ಲಿ? ಅನೀಲಿಂಗ್. ಅಲ್ಲಿ ಏನಾಗುತ್ತೆ? ಪ್ರೈಮರ್ಸ್ಗಳು they are going to bind with the open DNA strands. The given figure is a simple sterile tank bioreactor. Identify A, B, C and D marked parts and choose the correct options given below. So ಇಲ್ಲಿ ನೋಡಬಹುದು ನೀವು, A ಏನಿದು ಚಿತ್ರದಲ್ಲಿ ನೋಡ್ರಿ, A ಮೋಟಾರ್, B ಏನು? ಫೋಮ್ ಬ್ರೇಕರ್, C ಏನು? ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್ಸ್. ಆಮೇಲೆ ಕಲ್ಚರ್ ಬ್ರಾತ್ ಒಳಗಡೆ ಲಿಕ್ವಿಡ್ ಇರುತ್ತೆ. ಆಮೇಲೆ ಇಲ್ಲಿ ಒಂದು ಪೈಪ್ ಇದೆ, ಪೈಪ್ ಮುಖಾಂತರ ಏನ್ ಕಳಿಸ್ತೀವಿ ನಾವು? ಸ್ಟೆರೈಲ್ ಏರ್. ಸೊ ಈ 4 ಆಪ್ಷನ್ ಅಲ್ಲಿ ಇರುವಂತ ಆಪ್ಷನ್ ಯಾವುದು? ಸಿ. A is motor, B is foam breaker, C is flat-bed impeller, D is sterile air. According to figure given below, within a region, species richness increased. Species richness increased. When it is increased, the increased explored area. Increased with explored area. Generally, but only up to a limit. This observation was explored by, ಇದನ್ನ ಯಾರು ಎಕ್ಸ್ಪ್ಲೇನ್ ಮಾಡಿದ್ದು? ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ ಹೇಳಿ. ಆಮೇಲೆ ವಾಟ್ ಅಬೌಟ್
Paul Ehrlich. So Rivet-Popper hypothesis ಬಗ್ಗೆ explain ಮಾಡ್ತಾರೆ. ಹೌದಾ? ಆಮೇಲೆ increased biodiversity contributes to higher productivity ಅಂತ ಹೇಳಿ ಹೇಳ್ತಾರೆ ಡೇವಿಡ್ ತಿಲ್ಮನ್ ಅಂಡ್ ಎಡ್ವರ್ಡ್ ವಿಲ್ಸನ್ ಟರ್ಮ್ ಬಯೋಡೈವರ್ಸಿಟಿ ಪಾಪ್ಯುಲರೈಸ್ ಮಾಡಿದ್ದು ಅಂಡ್ ಈಸ್ ಕಾಲ್ಡ್ ಬಿ ಆಸ್ ಅ ಫಾದರ್ ಆಫ್ ಬಯೋಡೈವರ್ಸಿಟಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಅಲೆಕ್ಸಾಂಡರ್ ವಾನ್ ಹಂಬರ್ಟ್, ಹೂ ಎಕ್ಸ್ಪ್ಲೈನ್ಡ್ generally species ratio increased with increasing explored area. The given figure factor affecting population density, identify the factor A and B respectively. So A, B ಏನು denote ಮಾಡ್ತಾ ಇದ್ದಾವೆ? They're denoting something to influence the population density. Population density is influenced by 4 factors, major factors. ಯಾವುದು? ಒಂದು natality, ಇನ್ನೊಂದು mortality, ಒಂದು immigration, emigration. ಎಮಿಗ್ರೇಷನ್ ಅಂದ್ರೆ ನೆಗೆಟಿವ್ ಫ್ಯಾಕ್ಟರ್, ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಮಾಡೋಂಥ ಪ್ರೋಸೆಸ್ ಫ್ಯಾಕ್ಟರ್. ಬಿ ಏನು? ದಟ್ ಈಸ್ ನೆಟಾಲಿಟಿ. ಹೌದಾ? ಎ ಏನಾಗುತ್ತೆ? ಇಮಿಗ್ರೇಷನ್, ಇದು ನೆಟಾಲಿಟಿ. ಸೊ ಎ ಈಸ್ ಇಮಿಗ್ರೇಷನ್, ಬಿ ಈಸ್ ನೆಟಾಲಿಟಿ. ಸೊ ಆನ್ಸರ್ ಈಸ್ ಎ. The given figure in the typical biogas plant, identify A, B, C and D marked parts and choose the correct option given below. So A ಏನಾಗುತ್ತೆ ಇಲ್ಲಿ? ಗ್ಯಾಸ್ ಇರೋದಿಲ್ಲೇ ಫಸ್ಟ್ ಆಪ್ಷನ್, ಗ್ಯಾಸ್. ಇದು ಗ್ಯಾಸ್ ಹೋಲ್ಡರ್. ಸಿ is sludge, D is digester. ಸ್ವಲ್ಪ ಡಯಾಗ್ರಾಮ್ ನ ನೋಡ್ಕೊಂಡ್ಬಿಡಿ, ಗೊತ್ತಿಲ್ಲ ಇದ್ರ ಬಗ್ಗೆ. ಬಯೋಗ್ಯಾಸ್ ಪ್ಲಾಂಟ್ ಚಿತ್ರ. ಆನ್ಸರ್ is A. The following diagram shows the effect of sewage discharge on the same important characteristic of river. What can be A and B respectively? So A ಏನು ಹೆಚ್ಚಿಗೆ ಆಗ್ತದೆ? ಸ್ವಲ್ಪ ಮೇಲ್ಗಡೆ ಇರುವಂತ ಚಿತ್ರದಲ್ಲಿ ಮೇಲ್ಗಡೆ ಇರುವಂತ ಲೇಬಲ್ಸ್ ನೋಡ್ಬಿಡಿ. ಫಿಶ್ ಕಿಲ್ ಅಂಡ್ ಡಿಸಪಿಯರೆನ್ಸ್ ಆಫ್ ಕ್ಲೀನ್ ವಾಟರ್ ಆರ್ಗನಿಸಮ್ಸ್, ರಿಅಪಿಯರೆನ್ಸ್ ಆಫ್ ಕ್ಲೀನ್ ವಾಟರ್. ರಿಅಪಿಯರೆನ್ಸ್ ಆಫ್ ಕ್ಲೀನ್ ವಾಟರ್ ಅಂದ್ರೆ ಇಲ್ಲಿ ಏನಾಗ್ತದೆ? ಏನಿದಾಗುತ್ತೆ? ಡಿಸಾಲ್ವ್ಡ್ ಆಕ್ಸಿಜನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದು ಡಿಸಾಲ್ವ್ಡ್ ಆಕ್ಸಿಜನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಬಿಒಡಿ ಏನಾಗುತ್ತೆ? ಡಿಮಾಂಡ್ ಕಡಿಮೆ ಆಗುತ್ತೆ. ಸೊ ವಾಟ್ ಈಸ್ ಬಿಒಡಿ? ಪೊಲ್ಯೂಷನ್ ಇಂಡಿಕೇಟರ್ ಅಂತ ಕರಿತೀವಿ ನಾವು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಆದಂಗೆಲ್ಲ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಬಿಒಡಿ ಕಡಿಮೆ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. The relative contribution of various greenhouse gases to a total global warming is given in the pie diagram. Identify the greenhouse gases. ನೋಡ್ಬೋದು ನೀವು ಗ್ರೀನ್ ಹೌಸ್ ಎಫೆಕ್ಟ್ ಇವಾಗ ಸದ್ಯದ ಒಂದು ಥ್ರೆಟ್, ಎನ್ವೈರನ್ಮೆಂಟ್ ಥ್ರೆಟ್. ಅದರಲ್ಲಿ ನಿಮ್ಗೆ ಗೊತ್ತಿರಲಿ, ಗ್ರೀನ್ ಹೌಸ್ ಗ್ಯಾಸ್ಗಳಲ್ಲಿ ಜಾಸ್ತಿ ಎಫೆಕ್ಟ್ ಮಾಡೋಂಥ ಒಂದು ಗ್ಯಾಸ್ ಯಾವುದು? ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಸೊ 60% ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಬಂದ್ಬಿಟ್ಟು 20% ಮೀಥೇನ್, 14% ಏನಿರುತ್ತೆ CFC, ಡಿ 6% ಏನಿರುತ್ತೆ ನೈಟ್ರಸ್ ಆಕ್ಸೈಡ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ನಿಮಗಿದು? ದಟ್ ಈಸ್ ಬಿ ಆಪ್ಷನ್. ಅದರಲ್ಲಿ 60% ಕಾರ್ಬನ್ ಡೈಆಕ್ಸೈಡ್, 20% ಮೀಥೇನು, CFC 14%, ನೈಟ್ರಸ್ ಆಕ್ಸೈಡ್ 6%. So C is answer for this particular question. Now students, hope these questions are of higher relevance. ಇನ್ನು ನಾವು ತೆಗೆದಂತ ಕ್ವಶನ್ ಬಿಟ್ಟು ಬಹಳಷ್ಟು ಕ್ವಶನ್ಸ್ ಗಳಿದಾವೆ. ನಾನು ಹೇಳಿದ್ನಲ್ಲ 580 ಡಯಾಗ್ರಾಮ್ಸ್ ಇದಾವೆ. Permutation combination wise, it all depends on examiner how he is going to decide the questions. So ಆ ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡಿದಾಗ ಯಾವ ತರದ ಟೈಪ್ ಆದ ಕ್ವಶನ್ಸ್ ಬರ್ಬೋದು. ಸೊ ಎಲ್ಲಾ ಚಿತ್ರಗಳನ್ನ ಒಂದ್ಸಲ ಗ್ಲಾನ್ಸ್ ಮಾಡಿ ನೋಡಿ. ಯು ನೋ ದಟ್ ಯು ಆರ್ ದಿ ಬೆಸ್ಟ್. ಲೀವ್ ಅಸೈಡ್ ದ ರೆಸ್ಟ್. Go out there and have your say. All the very best. Do well in your examinations. Good luck for your future endeavors. Thank you. Thank you one and all.